ಪರಾತ್ಪರನು, ಸರ್ವಶಕ್ತನು, ಉನ್ನತೋನ್ನತನು ಆಗಿರುವಂತ ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನು ಕೋರುತ್ತಾ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಲು ಕೂಡಿ ಬಂದಿರುವಂತಹ ದೇವ ಮಂದಿಗೆ ನಮ್ಮ ಒಡೆಯನು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನು ಕೋರುವಂತನಾಗಿದ್ದೇನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಮತ್ತಾಯನ ಬರೆದಂತ ಸುವಾರ್ತೆ 11ನೇ ಅಧ್ಯಾಯ 2ರಿಂದ 6 ವಚನಗಳ ತನಕ. ಮತ್ತಾಯನ ಬರೆದಂತ ಸುವಾರ್ತೆ 11ನೇ ಅಧ್ಯಾಯ 2ರಿಂದ 6 ವಚನಗಳ ತನಕ. ಯೋಹಾನನು ಕ್ರಿಸ್ತನ ಕಾರ್ಯಗಳ ಸುದ್ದಿಯನ್ನು ಸೆರೆಮನೆಯಲ್ಲಿ ಕೇಳಿ ಆತನ ಬಳಿಗೆ ಶಿಷ್ಯರನ್ನು ಕಳುಹಿಸಿ, ಬರಬೇಕಾದವನು ನೀನೋ, ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕೋ ಎಂದು ಕೇಳಿಸಿದನು. ಆತನು ಅವರಿಗೆ ಪ್ರತ್ಯುತ್ತರವಾಗಿ, ಕುರುಡರಿಗೆ ಕಣ್ಣು ಬರುತ್ತವೆ, ಕುಂಟರಿಗೆ ಕಾಲು ಬರುತ್ತವೆ, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ, ಕಿವಿಡರಿಗೆ ಕಿವಿ ಬರುತ್ತವೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ. ನೀವು ಹೋಗಿ ಕಂಡು ಕೇಳುವವುಗಳನ್ನು ಯೋಹಾನನಿಗೆ ತಿಳಿಸಿರಿ. ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಧನ್ಯನು ಎಂದು ಹೇಳಿದನು. ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಈ ದಿನಕ್ಕಾಗಿ ನಿನ್ನ ಪ್ರೀತಿ, ನಿನ್ನ ದಯೆ, ನಿನ್ನ ಕರುಣೆ, ನಿನ್ನ ಉಪಕಾರಗಳಿಗಾಗಿ ಕೊಂಡಾಟಗಳನ್ನ ಸಲ್ಲಿಸುತ್ತೇವೆ. ಕಳೆದ ರಾತ್ರಿ ಹಗಲುಗಳಲ್ಲಿ ನೀನು ನಮ್ಮೊಟ್ಟಿಗಿದ್ದು ನಮ್ಮನ್ನ ಕಾಯ್ದು ಕಾಪಾಡಿ ಆಶೀರ್ವದಿಸಿ ನಡೆಸಿದಿ ತಂದೆ. ಇದಕ್ಕಾಗಿ ಸ್ತೋತ್ರ. ಹೊಸ ವರ್ಷದ ಅಂಚಿನಲ್ಲಿ ನಾವಿರುವಾಗ ಕ್ರಿಸ್ಮಸ್ ಶುಭಾಶಯಗಳೊಂದಿಗೆ ನಿನ್ನ ಮಕ್ಕಳು ನಿನ್ನನ್ನು ಸ್ತುತಿಸುತ್ತಾ ಕೊಂಡಾಡುತ್ತಾ ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯವನ್ನು ಕೊಟ್ಟಿದ್ದೀರಿ. ಇದಕ್ಕಾಗಿ ಸ್ತೋತ್ರ ತಂದೆ. ತಲೆಬಾಗಿ ಬಂದಿರುವಂತ ನಿಮ್ಮ ಮಂದೆಯನ್ನು ಆಶೀರ್ವದಿಸಿರಿ, ಆತ್ಮನ ಬಲದಿಂದ ಅಭಿಷೇಕಿಸಿರಿ. ಇವತ್ತಿನ ಸಂದೇಶಕರನ್ನು ಆಶೀರ್ವದಿಸಿರಿ. ಪರಲೋಕದ ಆತ್ಮನ ನಡೆಸುವಿಕೆಗಳನ್ನು ಕೊಟ್ಟು ನಿಮ್ಮ ನಾಮದ ಘನತೆಗಾಗಿ ನಮ್ಮೆಲ್ಲರನ್ನ ಉಪಯೋಗಿಸಿರಿ. ಎಲ್ಲ ಘನ ಮಾನ ಮಹಿಮೆ ನಿನಗಾಗಲಿ ತಂದೆ. ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಈ ಸಮಯದಲ್ಲಿ ನಮ್ಮ ಸಭಾ ಸಂಗೀತಗಳಲ್ಲಿ ಓಕೆ 69ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 69ನೇ ಸಂಗೀತ. ನಾ ಚೀಯೋನ್ ಬೆಟ್ಟವನ್ನೇರುತ್ತೇನೆ, ಒಂದಿಗೆ ಯೇಸು ಇದ್ದಾನೆ. 1 ಮತ್ತು 2 ಚರಣಗಳನ್ನು ಹಾಡಿಕೊಳ್ಳೋಣ. ನಾ ಚೀಯೋನ್ ಬೆಟ್ಟವನ್ನೇರುತ್ತೇನೆ, ಒಂದಿಗೆ ಯೇಸು ಇದ್ದಾನೆ. ಆನಂದ ಮನೆಗೆ ಸೇರುತ್ತೇನೆ, ಒಂದಿಗೆ ಯೇಸು ಇದ್ದಾನೆ. ಯೇಸು ಯೇಸು ಎನ್ನೊಂದಿಗೆ ಯೇಸು ಇದ್ದಾನೆ. ಯೇಸು ಯೇಸು ಎನ್ನೊಂದಿಗೆ ಯೇಸು ಇದ್ದಾನೆ. ಈ ಪಯಣದಲ್ಲಿ ಎಷ್ಟೋ ಸಂತೋಷ, ಒಂದಿಗೆ ಯೇಸು ಇದ್ದಾನೆ. ನನ್ನಾತ್ಮ ಧ್ವನಿಯ ಕೇಳುವವ, ಎಂದಿಗೆ ಯೇಸು ಇದ್ದಾನೆ. ಯೇಸು ಯೇಸು ಎನ್ನೊಂದಿಗೆ ಯೇಸು ಇದ್ದಾನೆ. ಯೇಸು ಯೇಸು ಎನ್ನೊಂದಿಗೆ ಯೇಸು ಇದ್ದಾನೆ. ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ಇವ್ಲಿನ್ ಪಾಲಮ್ಮ ಅವರಿದ್ದಾರೆ. ಅವರು ಒಂದು ಸಣ್ಣ ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸ್ಕೊಡ್ಬೇಕೆಂದು ಕೇಳ್ಕೊತೇನೆ.
ಇಲ್ಲಿ ನಮ್ಮ ಇದ್ದೀರಾ? ಓಕೆ. ಪ್ರೇಮನಾಥ್ ಸರ್. Yes, Pastor. ಪ್ರಾರ್ಥನೆ ಮಾಡಿ. Yeah, Pastor, let us pray. Oh, gracious Heavenly Father, we thank you, my Lord, once again for giving us this wonderful opportunity, Lord, to come to your feet early in the morning hours to hear your voice and to hear your words, my Lord, through faithful servants. Lord, we thank you for giving us a good night's sleep. We thank you for all the blessings we have received till now, my Lord. Lord, bless us, Lord, as we are bowed down here. Please bless this hour with you. Be connected to us, my Lord. Bless the speaker of this hour. Open our ears, hearts, my Lord. Please say that these words, keep it in our mind and apply in our daily lives. Bless all the participants who have bowed down to you, my Lord. Lead us and guide us. Pray in the precious name of Jesus Christ. Amen. ಆಮೆನ್. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರಗಳನ್ನ ಅರ್ಪಿಸುತ್ತಾ ಈ ಸಮಯದಲ್ಲಿ ಬಂದಿರುವಂತ ದೇವ ಮಂದಿಗೆ ನಾನು ಹೃತ್ಪೂರ್ವಕವಾದಂತ ವಂದನೆಗಳನ್ನ ಸಲ್ಲಿಸ್ತೇನೆ, ಸ್ವಾಗತವನ್ನು ಬಯಸ್ತೇನೆ. ವಿಶೇಷವಾಗಿ ಇವತ್ತು ನಮ್ಮ ಮಧ್ಯದಲ್ಲಿ ಪಾಸ್ಟರ್ ತಿಮೋತಿ ಅವರು ಇರ್ತಕ್ಕಂಥದ್ದು ಬಹಳ ಸಂತೋಷ. ಕಳೆದ ದಿನದಲ್ಲಿ ನಾನು ಇವತ್ತಿನ ಆರಾಧನೆಗಾಗಿ ಅವರನ್ನು ಆಹ್ವಾನಿಸಿದಾಗ ಅವರು ಸಂತೋಷದಿಂದ ಒಪ್ಪಿಕೊಂಡು ಈ ದಿನ ನಮ್ಮ ಜೊತೆಯಲ್ಲಿ ದೇವರ ಸಂದೇಶವನ್ನು ನೀಡಲಿಕ್ಕೆ ಸಿದ್ಧವಾಗಿದ್ದಾರೆ. ಅವರನ್ನು ನಾವು ಬರಮಾಡಿಕೊಳ್ಳೋಣ. ಕರ್ತನು ತನ್ನ ಆತ್ಮನ ಮುಖಾಂತರವಾಗಿ ಅವರನ್ನು ಉಪಯೋಗಿಸಲಿ. ಪಾಸ್ಟರ್ ತಿಮೋತಿ ಅವರೇ, ಈ ಸಮಯ ನಿಮ್ಮದು. Okay. Good morning, Pastor. ಎಲ್ಲರಿಗೂ ನಮಸ್ಕಾರ. Good morning, all of you. It's beautiful. Morning, Pastor. Good morning. I'm very happy to see here Elder Premnath Kolkar early morning. I heard his voice, his prayer. Thank you, Pastor. Thank you. God bless you, sir. God bless you. Thank you. Thank you. ಓಕೆ, ಇವತ್ತಿನ ಸಂದೇಶಕ್ಕೆ ನೇರವಾಗಿ ನಾವು ಹೋಗೋಣ. ದೇವರು ರಾತ್ರಿ ಎಲ್ಲ ಇಂಪಾದ ನಿದ್ರೆಯನ್ನು ದಯಪಾಲಿಸಿ ಉದಯ ಕಾಲದಲ್ಲಿಯೇ ಆತನ ವಾಕ್ಯವನ್ನ, ಆತನ ದರ್ಶನವನ್ನ ಬೇಡಿ ಬಯಸಿ ಬಂದಿರತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನ ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತವನ್ನ ಬಯಸ್ತೇನೆ. ಸಮಯದಲ್ಲಿ ಹಿರಿಯ ಬೋಧಕರಾಗಿರ್ತಕ್ಕಂಥ ಪಾಸ್ಟರ್ ಎಂ ರಾಜು ಅವರಿಗೂ ವಂದನೆಯನ್ನ ತಿಳಿಸ್ತೇನೆ. ಅವಕಾಶವನ್ನ ಕೊಟ್ಟಿರ್ತಕ್ಕಂತಹ ದೇವರಿಗೂ ಬೋಧಕರಿಗೂ ವಂದನೆಯನ್ನ ತಿಳಿಸುವಂತವನಾಗ್ತದೆ. ಸಮಯದಲ್ಲಿ ದೇವರ ವಾಕ್ಯಕ್ಕೆ ನಾವು ಹೋಗೋಣ. ಬೆಳಗಿನ ಜಾವದಲ್ಲಿ ಎದ್ದು ದೇವರನ್ನ ಸ್ತುತಿಸುವಂಥದ್ದು, ದೇವರನ್ನ ಕೊಂಡಾಡುವಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಮತ್ತು ಸಂತೋಷಕರವಾಗಿರ್ತಕ್ಕಂಥದ್ದಾಗಿದೆ. ದೇವರಿಗೆ ಸ್ತೋತ್ರಗಳನ್ನ ಸಲ್ಲಿಸೋಣ. ಈ ದಿನದ ವಾಕ್ಯ ಸರ್ಮನ್ ಟೈಟಲ್ ಈಸ್ ದ ಪ್ರೆಸೆಂಟ್ ಟ್ರೂತ್ ಅಂತಕ್ಕಂಥದ್ದು. ಪ್ರಸ್ತುತ ಸತ್ಯ. ಸತ್ಯ ಅಂತಕ್ಕಂಥದ್ದು ಬಹಳ ಕಹಿಯಾಗಿರ್ತಕ್ಕಂಥದ್ದಾಗಿದೆ. ಅದನ್ನು ಅಷ್ಟು ಸುಲಭವಾಗಿ ಯಾರು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದಾಗ್ಯೂ ಯಾಕೆ ಈ ಪ್ರೆಸೆಂಟ್ ಟ್ರೂತ್ ಅಂತಕ್ಕಂಥದ್ದು, ಪ್ರಸ್ತುತ ಸತ್ಯ ಅಂದ್ರೆ ಏನು? ಸತ್ಯವೇದದಲ್ಲಿ ಯೇಸು ಸ್ವಾಮಿ ಹೇಳಿದ್ದಾರೆ, ನಾನೇ ಸತ್ಯವು, ಜೀವವು, ಮಾರ್ಗವು ಆಗಿದ್ದೇನೆ ಎಂಬುದಾಗಿ. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನಾನೇ ಜೀವಕರವಾದ ರೊಟ್ಟಿ, ನಾನೇ ಆದಿಯು ಅಂತ್ಯವು ಅಂತಕ್ಕಂತಹ ವಾಕ್ಯವನ್ನ ಯೇಸು ಸ್ವಾಮಿ ಹೇಳಿದ್ದಾರೆ. ಅದಲ್ಲದೆ ಈಗೋ ನಾನು ಬೇಗನೆ ಬರುತ್ತೇನೆ ಅಂತಲೂ ಹೇಳಿದ್ದಾರೆ. ಈ ಪ್ರಪಂಚದಲ್ಲಿ ಬಹುಶಃ ಯಾರು ಇಷ್ಟು ಸ್ಟ್ರಾಂಗ್ ಆಗಿ, ಕಾನ್ಫಿಡೆಂಟ್ ಆಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ.
ಈ ಪ್ರಪಂಚದ ಜನ, ಅನೇಕ ಜನ ದೇವರು ಅಂತ ವರ್ಷಿಪ್ ಮಾಡ್ತಾರೆ, ದೇವರು ಅಂತ ಆರಾಧನೆ ಮಾಡ್ತಾರೆ. ಆದ್ರೆ ಯಾವ ದೇವರು ಇಷ್ಟೊಂದು ಸ್ಟ್ರಾಂಗ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಯಾವ ಧರ್ಮ ಗ್ರಂಥಗಳಲ್ಲಿಯೂ ನಾವು ಕಾಣೋದಿಲ್ಲ, ಎಕ್ಸೆಪ್ಟ್ ಬೈಬಲ್. ಸತ್ಯವೇದವನ್ನ ಬಿಟ್ರೆ ಬೇರೆ ಯಾವ ಇದರಲ್ಲಿಯೂ ಸಹ ಯೇಸು ಸ್ವಾಮಿ ಮಾತನಾಡಿರ್ತಕ್ಕಂತಹ ಮಾತುಗಳು ಡೈರೆಕ್ಟ್ ಆಗಿ ಹೃದಯವನ್ನ ಮುಟ್ಟುವಂಥದ್ದಾಗಿ. ಆ ನಿಟ್ಟಿನಲ್ಲಿ ಈ ಪ್ರಸ್ತುತ ಸತ್ಯ, ದ ಪ್ರೆಸೆಂಟ್ ಟ್ರೂತ್ ಅಂತಕ್ಕಂಥದ್ದಂದ್ರೆ ಏನು ಎಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಕ್ಕೆ ಹೋಗೋಣ. ಸತ್ಯದ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಸತ್ಯ ಅಂದ್ರೆ ಏನು, ಅದರಲ್ಲಿಯೂ ಪ್ರೆಸೆಂಟ್ ಟ್ರೂತ್, ಇವತ್ತಿನ ವರ್ತಮಾನದ ಸತ್ಯ ಅಂದ್ರೆ ಏನು ಅಂತಕ್ಕಂಥದ್ದು. ಒಂದು ವಚನ ಓದಿ ಆಮೇಲೆ ನಾವು ದೇವರ ವಾಕ್ಯಕ್ಕೆ ಹೋಗೋಣ ಪ್ರಾರ್ಥನೆಯಲ್ಲಿಗೆ. ಜ್ಞಾನೋಕ್ತಿ 23:23, ದ ಬುಕ್ ಆಫ್ ಪ್ರೊವರ್ಬ್ಸ್ ಚಾಪ್ಟರ್ 23 ವರ್ಸ್ 23. ಸತ್ಯವನ್ನು ಎಂದರೆ ಜ್ಞಾನ, ಸುಶಿಕ್ಷೆ, ವಿವೇಕಗಳನ್ನು ಕೊಂಡುಕೋ, ಮಾರಿ ಬಿಡಬೇಡ ಎಂಬುದಾಗಿದೆ. ಸತ್ಯವನ್ನು ಎಂದರೆ ಜ್ಞಾನ, ಸುಶಿಕ್ಷೆ ಮತ್ತು ವಿವೇಕಗಳನ್ನು ಕೊಂಡುಕೋ, ಮಾರಿ ಬಿಡಬೇಡ. ದೇವರ ಈ ವಾಕ್ಯವನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡ. ಮಹೋನ್ನತ ಪರ್ವತಗಳಲ್ಲಿ ವಾಸಿಸುವ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ಮತ್ತೊಂದಾವರ್ತಿ ಇವತ್ತಿನ ಉದಯದಲ್ಲಿಯೇ ಎದ್ದು ನಿಮ್ಮನ್ನ ಸ್ತುತಿಸುವಂಥದ್ದು, ನಿಮ್ಮ ವಾಕ್ಯವನ್ನ ಧ್ಯಾನ ಮಾಡುವಂಥದ್ದು ನಮ್ಮೆಲ್ಲರ ಬಾಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಅದ್ಭುತವಾದ ಆಶೀರ್ವಾದಗಳು ಸ್ವಾಮಿ. ತಂದೆಯಾದ ದೇವರೇ, ಈ ಸಮಯದಲ್ಲಿ ಸ್ವಲ್ಪ ಜನರು ಸೇರಿಕೊಂಡು ಈ ಒಂದು ಜೂಮ್ ಅಂತಕ್ಕಂಥ ಮಾಧ್ಯಮದ ಮೂಲಕವಾಗಿ ಎಲ್ಲೋ ಇರತಕ್ಕಂತಹ ಅವರನ್ನ ನಿನ್ನ ವಾಕ್ಯದ ಮೂಲಕವಾಗಿ ಬೋಧಕರು ನಿರ್ವಹಿಸ್ತಾ ಇರತಕ್ಕಂಥ ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವೆಲ್ಲರೂ ಕೂಡಿಕೊಂಡು ಎಚ್ಚರವಾಗಿದ್ದುಕೊಂಡು, ಎಷ್ಟೋ ಜನ ಈ ಸಮಯದಲ್ಲಿ ಮಲಗಿರ್ತಕ್ಕಂಥವರಾಗಿದ್ದಾರೆ, ಸುಖನಿದ್ರೆಯನ್ನು ಅನುಭವಿಸುವಂತವರಾಗಿದ್ದಾರೆ. ನಾವಾದರೂ ಎಚ್ಚರವಾಗಿದ್ದುಕೊಂಡು ನಿಮ್ಮ ವಾಕ್ಯವನ್ನ ಕಲಿಯುವಂತೆಯೋ, ನಿಮ್ಮ ವಾಕ್ಯದಲ್ಲಿ ಬಲ ಹೊಂದಿ ಜೀವಿಸುವಂತ ಸೌಭಾಗ್ಯವನ್ನು ನಮ್ಗೆ ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾರೆ. ಸದ್ಯಾತ್ಯವರು ಎಷ್ಟೋ ಜನರು ಈ ದಿನದಲ್ಲಿ ಈ ಕ್ಷಣವನ್ನ ನೋಡದೆ ಸಮಾಧಿ ಸೇರಿರುವಾಗ ನಮ್ಮನ್ನೆಲ್ಲ ಜೀವಿತರ ಪಟ್ಟಿಯಲ್ಲಿ ಎನಿಸಿ ಮತ್ತೊಂದು ದಿನವನ್ನ, ಮತ್ತೊಂದು ಈ ಗಳಿಗೆಯನ್ನು ನಮ್ಮ ಬಾಳಿಗೆ ಕೊಟ್ಟಿದ್ದೀಯ, ಅದಕ್ಕಾಗಿ ನಿಮ್ಗೆ ಸ್ತೋತ್ರಗಳನ್ನ ಸಲ್ಲಿಸುತ್ತಾರೆ. ವಾಕ್ಯವನ್ನ ಹೇಳುವಂತ ನನ್ನನ್ನ ಮತ್ತು ಕೇಳುವಂತಹ ಕೇಳುಗರನ್ನ ಸಹ ನೀನು ಆಶೀರ್ವಾದ ಮಾಡಿ, ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ಬೋಧಕರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸಿ ಈ ಕಾರ್ಯಕ್ರಮವನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೆದು ನಿನ್ನ ಒಂದು ಸುವಾರ್ತೆ ಸಾರುವಲ್ಲಿ ಇದನ್ನು ಉಪಯೋಗಿಸ್ಕೊಳ್ಬೇಕಾಗಿ ಪ್ರಭು ಒಡೆಯನೋ ರಕ್ಷಕನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ತಮ್ಮ ಪಾದಕ್ಕೆ ಅಡ್ಡ ಬಿದ್ದು ಬೇಡಿಕೊಳ್ಳುತ್ತಾನೆ ಸ್ವಾಮಿ. ಆಮೆನ್. ಓಕೆ, ಸೊ ದೇವ್ರ ನಾಮಕ್ಕೆ ಸ್ತೋತ್ರವಾಗ್ಲಿ. ಕನ್ನಡದಲ್ಲಿಯೂ ಸಹ ಅನೇಕ ಗಾದೆ ಮಾತುಗಳಿದೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎಂಬುದಾಗಿ. ಸೊ ಹೀಗೆ ಅನೇಕ ಗಾದೆ ಮಾತುಗಳನ್ನ ನಾವು ನೋಡ್ತೀವಿ. ಸತ್ಯವೇ ತಾಯಿ ತಂದೆ ಎಂಬುದಾಗಿ ಹೇಳಲ್ಪಡ್ತಾರೆ. ಸೊ ಅದೇ ಪ್ರಕಾರವಾಗಿ ಇಲ್ಲಿ ಸೊಲೊಮೋನನ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 23:23 ತಿಳಿಸದೆ, ಸತ್ಯವನ್ನು ಎಂದರೆ, ಅಂದ್ರೆ ಸತ್ಯ ಅಂದ್ರೆ ಅದರ ಅರ್ಥ ಏನು ಎಂಬುದಾಗಿ ಹೇಳ್ತಾರೆ. ಜ್ಞಾನ, ಯಾವ ಜ್ಞಾನ? ಈ ಲೋಕದಲ್ಲಿ ನಿಜವಾದ ಸತ್ಯ ಏನು ಅಂತಕ್ಕಂಥದ್ದನ್ನ ತಿಳಿದುಕೊಳ್ಳುವಂಥದ್ದೇ ಜ್ಞಾನ ಎಂಬುದಾಗಿ ನೋಡ್ತಾರೆ. ಸುಶಿಕ್ಷೆ ಅಂದ್ರೆ ಈ ಸತ್ಯದಲ್ಲಿ ಶಿಕ್ಷೆಯನ್ನ ನಾವು ಏನ್ ಮಾಡ್ಬೇಕು, ತಿಳಿದುಕೊಳ್ಳಬೇಕು, ಶಿಕ್ಷಣವನ್ನ ಪಡಿಬೇಕು. ವಿವೇಕ ಅಂದ್ರೆ ಯಾವುದು ಒಳ್ಳೇದು, ಯಾವುದು ಕೆಟ್ಟದ್ದು ತಿಳಿದುಕೊಳ್ಳುವಂಥದ್ದು ವಿವೇಕ ಎಂಬುದು. ಈ ಮೂರು ಅಂಶಗಳನ್ನ ಇಲ್ಲಿ ಸೊಲೊಮೋನನು ಏನ್ ಮಾಡ್ತಾನೆ, ತಿಳಿಸ್ಲಿಕ್ಕೆ ಇಷ್ಟಪಡ್ತಾನೆ. ಇದನ್ನ ಕೊಂಡುಕೋ ಅಂತ ಹೇಳ್ತಾರೆ. ಹೌ ಟು ಪರ್ಚೇಸ್ ದಿಸ್ 3 ಥಿಂಗ್ಸ್ ಅಂಡ್ ಅಬೌವ್ ದ ಟ್ರೂತ್ ಅಂತ ಹೇಳ್ತಾನೆ. ನಾವು ಇದನ್ನ ಕಾಸು ಕೊಟ್ಟು ಕೊಂಡ್ಕೋಬೇಕು ಅಂತ ಹೇಳ್ತಾನೆ. ಕೊಂಡುಕೋ ಅಂದ್ರೆ ಏನನ್ನ ಕೊಟ್ಟು ನಾವು ಕೊಂಡ್ಕೊಳ್ಬೇಕು ಅಂತಕ್ಕಂಥದ್ದು. ಇವತ್ತು ಯೇಸು ಸ್ವಾಮಿ ನಿಮ್ಮ ಹಣ, ನಿಮ್ಮ ಚಿನ್ನ, ಬೆಳ್ಳಿ ಇದ್ಯಾವುದು ನನಗೆ ಬೇಡಪ್ಪ, ನೀನ್ ಯಥಾಸ್ಥಿತಿಯಲ್ಲಿ ಹೆಂಗಿದೆಯೋ ಹಂಗೆ ನೀನ್ ನನ್ನ ಹತ್ರ ಬಾ ಎಂಬುದಾಗಿ ಯೇಸು ಸ್ವಾಮಿ ಹೇಳಿರ್ತಕ್ಕಂಥವ್ರಾಗಿ. ಆದ್ರೆ ಇಲ್ಲಿ ದೇವ್ರ ವಾಕ್ಯ ತಿಳಿಸ್ತದೆ, ಸತ್ಯವನ್ನು ಅಂದ್ರೆ ಈ ಸತ್ಯ ಅಂತಕ್ಕಂಥದ್ದನ್ನ ನೀನು ಕೊಂಡುಕೋ, ಯು ಹ್ಯಾವ್ ಟು ಪರ್ಚೇಸ್ ದಿಸ್ ಪ್ರೆಸೆಂಟ್ ಟ್ರೂತ್ ಎಂಬುದಾಗಿ
ದೇವರಕ್ಕೆ ಹೇಳಲ್ಪಡ್ತದೆ. ಹಾಗಿದ್ಮೇಲೆ ನಾವು ಏನನ್ನ ಕೊಟ್ಟು ನಾವು ಪರ್ಚೇಸ್ ಮಾಡ್ಬೇಕು, ಏನ್ ಕೊಡ್ಬೇಕು ನಾವು? ಹ್ಯಾವ್ ಟು ಪೇ ಮನಿ ಆರ್ ವಿ ಹ್ಯಾವ್ ಟು ಗಿವ್ ಗೋಲ್ಡ್ ಆರ್ ಸಿಲ್ವರ್ ಆರ್ ಅವರ್ ಪ್ರಾಪರ್ಟಿ ಆರ್ ಅವರ್ ಸ್ಟೇಟಸ್? ಏನನ್ನ ನಾವು ಕೊಡಬೇಕು, ಏನನ್ನ ನಾವು ಈಡು ಕೊಡಬೇಕು, ಅಥವಾ ಏನನ್ನ ಕೊಟ್ಟು ನಾವು ಈ ಸತ್ಯ ಅಂತಕ್ಕಂಥದ್ದನ್ನ ಪರ್ಚೇಸ್ ಮಾಡ್ಬೇಕಾಗಿದೆ ಅಥವಾ ಕೊಂಡ್ಕೊಳ್ಬೇಕಾಗಿದೆ? ಸತ್ಯವನ್ನು ಅಂದರೆ ಜ್ಞಾನ, ಸುಶಿಕ್ಷೆ, ವಿವೇಕಗಳನ್ನ ಕೊಂಡುಕುವಂತ ಇವು ಮೂರು ಪ್ರಿಯರೇ ಪ್ರಪಂಚದಲ್ಲಿ ಎಲ್ಲೂ ಸಿಗೋದಿಲ್ಲ. ವಿ ಕೆನಾಟ್ ಬೈ ದಿಸ್ 3 ಥಿಂಗ್ಸ್ ಇನ್ ಎಂಟೈರ್ ವರ್ಲ್ಡ್. ಇವುಗಳನ್ನ ನಾವು ಎಲ್ಲೂ ಪರ್ಚೇಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ದೇವರು ತನ್ನ ಮಕ್ಕಳಿಗೆ ಉಚಿತವಾಗಿ ಕೊಟ್ಟಿರ್ತಕ್ಕಂಥ ಒಂದು ಫ್ರೀ ಗಿಫ್ಟ್ ಆಗಿರ್ತಕ್ಕಂಥದ್ದು. ಸತ್ಯ ಅಂತಕ್ಕಂಥದ್ದು ಇವತ್ತಿನ ಇಡೀ ಪ್ರಪಂಚದಲ್ಲಿ ಫ್ರೀ ಆಗಿ ಸಿಗ್ತಾ ಇದೆ. ಫ್ರೀ ಆಗಿ ಸಿಕ್ಕಿದ್ದಕ್ಕೆ ಇವತ್ತು ಏನಾಗಿದೆ ಅಂದ್ರೆ ಅದ್ರ ಬಗ್ಗೆ ಯಾರಿಗೂ ಏನಲ್ಲ ಅಂದ್ರೆ ಒಂದು ನೆಗ್ಲಿಜೆನ್ಸಿ. ಇವತ್ತು ನಾವು ಬೋಧಕರುಗಳು ಎಷ್ಟೊಂದು ಜನಕ್ಕೆ ಈ ಸತ್ಯನ ಸುವಾರ್ತೆನ ತಿಳ್ಸಕ್ ಹೋಗ್ತಾ ಇದ್ದೀವಿ, ಏನೋ ನೆಗ್ಲಿಜೆನ್ಸಿ. ಆದ್ರೆ ನಾವು ದೇವ್ರ ವಾಕ್ಯವನ್ನು ಹಾಡ್ತೀವಿ, ಹಿಂದೆ ಆ ರಕ್ಷಣೆಯ ದಿನ, ಹಿಂದೆ ಆ ಶುಭ ದಿನ ಅಂತ. ನಾಳೆ, ನಾಡದ್ದು, ಆಚೆ ನಾಡದ್ದು, ನೆಕ್ಸ್ಟ್ ಮೊಮೆಂಟು ಏನಾಗ್ತದೆ ಎಂಬುದಾಗಿ ನಮ್ಗೆ ಗೊತ್ತಿಲ್ಲ. ಈ ಪ್ರಪಂಚ ಯಾರಿಗೇನಾಗ್ತದಂತ ಗೊತ್ತಿಲ್ಲ. ಆದ್ರೆ ಪ್ರೆಸೆಂಟ್ ಆ ವರ್ತಮಾನದಲ್ಲಿ ನಾವೇನ್ ಜೀವಿಸ್ತಾ ಇದ್ದೀವಿ ಆ ಜೀವನ ಅಷ್ಟೇ ನಮ್ದು ಎಂಬುದಾಗಿ ತಿಳ್ಸಲ್ಪಡ್ತದೆ. ಸತ್ಯವನ್ನ ತಿಳಿದುಕೊಳ್ಳುವಂಥದ್ದೇ ಜ್ಞಾನ. ಆ ಸತ್ಯವನ್ನ ತಿಳಿದುಕೊಂಡು ಆ ಸತ್ಯವನ್ನ ಹೆಚ್ಚಿನ ರೀತಿಯಲ್ಲಿ ಅಳವಡಿಸಿಕೊಂಡು ಹೋಗುವಂಥದ್ದೇ ಶಿಕ್ಷಣ. ಆ ಸತ್ಯವನ್ನ ನಮ್ಮ ಜೀವಿತದಲ್ಲಿ ಇಟ್ಕೊಂಡು ಅದರ ತಕ್ಕಂತೆ ನಡೆಯುವಂಥದ್ದೇ ವಿವೇಕ. ಈ ಮೂರು ಸತ್ಯಕ್ಕೆ ಬಹಳ ಏನಾಗಿದೆ ಅಂದ್ರೆ ಹತ್ತಿರವಾಗಿರ್ತಕ್ಕಂಥದ್ದಾಗಿ. ಈ ಮೂರು ಸತ್ಯದಿಂದ ಹುಟ್ಟಿರ್ತಕ್ಕಂಥದ್ದನ್ನ ನಾವು ಕಾಣುವಂಥವ್ರ. 2500 ವರ್ಷಗಳ ಹಿಂದೆ, ಈಗ ತಾನೇ ನಾವೆಲ್ಲರೂ ಕ್ರಿಸ್ಮಸ್ ಅನ್ನ ಮುಗಿಸ್ಕೊಂಡು ಯೇಸು ಕ್ರಿಸ್ತನ ಜನನವನ್ನ ಮಾಡ್ಕೊಂಡು ಏನ್ ಮಾಡಿದೀವಿ ಅಂದ್ರೆ ಮತ್ತೆ 2 ದಿವಸ ಕಳೀತು. ಯಥಾ ಪ್ರಕಾರ ನಮ್ಮ ಜೀವನ ಹಂಗೆ ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣಿಸ್ತೀವಿ. ಈ ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 30ರಿಂದ ಕೆಲವು ವಚನಗಳನ್ನ ಧ್ಯಾನ ಮಾಡ. ಇದು ಸಾಕ್ಷಾತ್ ಯೇಸು ಸ್ವಾಮಿಯವರು ಅವರ ಬಾಯಿಂದ ಬಂದಿರತಕ್ಕಂಥ ಮಾತು, ಅವರ ಬಾಯಿಂದ ಬಂದಿರತಕ್ಕಂಥ ನುಡಿಗಳು. 2500 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಆಡಿರ್ತಕ್ಕಂಥ ಮಾತು. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 30ನೇ ವಚನ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ಬ್ಯೂಟಿಫುಲ್ ಕನ್ವರ್ಸೇಷನ್ ಅಬೌಟ್ ಜೀಸಸ್ ಅಂಡ್ ಜೀಸಸ್. ಆಗಿನ ಕಾಲದಲ್ಲಿ ಇರ್ತಕ್ಕಂಥ ಯಹೂದ್ಯರಿಗೂ ಮತ್ತು ಯೇಸು ಸ್ವಾಮಿಗೂ ನಡೀತಾ ಇರತಕ್ಕಂತಹ ಒಂದು ಸಂಭಾಷಣೆಯನ್ನ ಈ ಒಂದು ಮುಂಜಾನೆ ಜಾವದಲ್ಲಿ ನಾವು ಮತ್ತೆ ಏನ್ ಮಾಡೋಣ, ತೆರೆದುಕೊಳ್ಳಿಕ್ಕೆ ಅಥವಾ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಡುವಂತವರಾಗ. ಆತನು ಈ ಮಾತುಗಳನ್ನು ಆಡುವಾಗ ಅನೇಕರು ಆತನಲ್ಲಿ ನಂಬಿಕೆ ಇಟ್ಟರು. ಆಗ ಯೇಸು ತನ್ನನ್ನು ನಂಬಿದ ಯಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಈ ಸತ್ಯ ಏನ್ ಮಾಡ್ತದಂತೆ, ನಮ್ಮನ್ನ ಬಿಡುಗಡೆ ಮಾಡ್ತದೆ. ಯಾವುದರಿಂದ ಬಿಡುಗಡೆ ಮಾಡ್ತದೆ? ಮೊದಲನೇದಾಗಿ ನಮ್ಮ ಪಾಪದಿಂದ ಬಿಡುಗಡೆ ಮಾಡ್ತದೆ. 2ನೇದಾಗಿ ನಮ್ಮ ದ್ರೋಹಗಳಿಂದ. 3ನೇದಾಗಿ ನಮ್ಮ ಈ ಲೋಕದ ಎಲ್ಲಾ ರೀತಿಯ ಸಂಬಂಧಗಳಿಂದ ಬಿಡುಗಡೆ ಮಾಡ್ತದೆ. ಮತ್ತು 4ನೇದಾಗಿ ಈ ಸತ್ಯವು ನಮ್ಮನ್ನೇನ್ ಮಾಡ್ತದೆ ಅಂದ್ರೆ ಒಬ್ಬ ದೇವರ ಮಗನಾಗಿ ಮಗಳಾಗಿ ಜೀವನ ಮಾಡಲಿಕ್ಕೆ ಕರೆ ಕೊಡುವಂಥದ್ದಾಗಿ ಮತ್ತು ಆ ನಿಟ್ಟಿನಲ್ಲಿ ನಡೆಸುವಂಥದ್ದಾಗಿ. ಈ ಸತ್ಯವನ್ನ ಯಾರು ತಿಳ್ಕೊಳ್ತಾರೋ ಅಂದ್ರೆ, ಇವತ್ತು ಏನಾಗಿದೆ ಅಂದ್ರೆ ಯೇಸು ಸ್ವಾಮಿಯನ್ನ ತಿಳಿದುಕೊಳ್ಳುವುದು ಮಾತ್ರ ಸತ್ಯ ಎಂಬುದಾಗಿ ಅನೇಕ ಜನ ತಿಳ್ಕೊಂಡಿದ್ದಾರೆ. ಈ ಪ್ರಪಂಚದಲ್ಲಿ ರೋಡ್ ಸೈಡ್ ಅಲ್ಲಿ ಇರ್ತಕ್ಕಂತಹ ತರಕಾರಿ ಮಾರುವಂತವನಿಗೆ ಗೊತ್ತು ಯೇಸು ಸ್ವಾಮಿ ಒಬ್ಬ ದೇವರು. ಅವನ್ ಏನ್ ಮಾಡ್ತಾನೆ ಅಂದ್ರೆ ಬಾಯಿಂದ ಮಾತ್ರ ಈ ಮಾತನ್ನ ಹೇಳ್ತಾನೆ, ಆದ್ರೆ ಹೃದಯದಿಂದ ನಡೆದುಕೊಳ್ಳುವಂಥದ್ದು, ಹೃದಯದಿಂದ ತನ್ನ ಜೀವಿತವನ್ನ ಕ್ರಿಸ್ತನಿಗೆ ಸಮರ್ಪಿಸುವಂಥದ್ದು, ಅದು ಬಹಳ ಅವನ ಆಚರಣೆಗೂ
ಅವನ ಮಾತಿಗೂ ಮತ್ತು ಅವನ ಜೀವಿತಕ್ಕೂ ಬಹಳ ದೂರ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಆದ್ರೆ ಲೋಕರೂಢಿಯಾಗಿ ಆತನೂ ಸಹ ಏನ್ ಮಾಡ್ತಾನಂದ್ರೆ ಒಪ್ಪಿಕೊಳ್ಳುವಂತವನಾಗ್ತಾನೆ. ಓ, ಕ್ರೈಸ್ತರ ಒಬ್ಬ ಒಳ್ಳೆಯ ಪ್ರವಾದಿ ಇಸ್ಸಾ ಮೆಸ್ಸಿಯ ಅಂತಾಗಿ ಕರೀತಾರೆ ಪುರಾಣದಲ್ಲಿ ಎಂಬುದಾಗಿ ಮುಸ್ಲಿಂ ಬಾಂಧವರು ಸಹ ಏನ್ ಮಾಡ್ತಾರೆ, ನಂಬುವಂತವ್ರಾಗ್ತಾರೆ. ಇವತ್ತು ಇಡೀ ಪ್ರಪಂಚದ ಮುಸಲ್ಮಾನರು ಏನ್ ಮಾಡ್ತಾರೆ ಅಂದ್ರೆ ಇಸ್ಸಾ ಮೆಸ್ಸಿಯ ಅಂತ ಕರೀತಾರೆ, ಯೇಸು ಸ್ವಾಮಿ. ಅವರು ಪ್ರವಾದಿ. ಅಲ್ಲಿ ಬರೆಯಲ್ಪಟ್ಟಿದೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಯೇಸು ಸ್ವಾಮಿನ ನೀನು ಇಸ್ಸಾ ಮೆಸ್ಸಿಯ ಅಂತ ಒಬ್ಬ ಪ್ರವಾದಿಯನ್ನಾಗಿ ನೀನು ನಂಬಲಿಲ್ಲ ಅಂತ ಹೇಳಿದ್ರೆ ಯು ಆರ್ ನಾಟ್ ಅ ಸಚ್ಚ ಮುಸಲ್ಮಾನ್ ಅಂತ ಬರೆಯಲ್ಪಟ್ಟಿದೆ. ನೀನೊಬ್ಬ ನಿಜವಾದ ಮುಸಲ್ಮಾನ್ ಅಲ್ಲ. ಆಗಿದ್ಮೇಲೆ ಯೇಸು ಸ್ವಾಮಿ ನಿಜವಾದ ದೇವರು ಅಂತ ಅಲ್ಲಿಯೂ ಸಹ ಪುರಾಣದಲ್ಲಿಯೂ ಸಹ ನಾವು ಕಾಣ್ತೀವಿ. ಆದ್ರೆ ಮುಸ್ಲಿಮರು ಏನ್ ಮಾಡ್ತಾ ಇದ್ದಾರೆ, ಇದೆಲ್ಲವನ್ನ ಬಿಟ್ಟು ಹೋಗ್ತಾರೆ. ಎಷ್ಟೊಂದು ಜನ ಕ್ರಿಸ್ಮಸ್ ದಿವಸ ಕುರುಬರಿಗೆ ಯೇಸು ಕ್ರಿಸ್ತನ ಜನನದ ಮೊದಲನೆಯ ಶುಭವಾರ್ತೆ ತಲುಪ್ತು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಆದ್ರೆ ಈ ಲೋಕದಲ್ಲಿ ಇರ್ತಕ್ಕಂಥ ಕುರುಬರು ಎಷ್ಟು ಜನ ಯೇಸು ಸ್ವಾಮಿನ ತಿಳಿದುಕೊಂಡಿರ್ತಕ್ಕಂಥವರಾಗಿದ್ದಾರೆ. ಎಷ್ಟು ಜನ ಕುರುಬರು ಈ ಸತ್ಯ ಹೌದು, ಈ ಲೋಕದಲ್ಲಿ ಯೇಸು ಸ್ವಾಮಿ ಹುಟ್ಟಿದ ತಕ್ಷಣ ಫಸ್ಟ್ ಮೆಸೇಜ್ ನಮಗೆ ಬಂತು, ನಾವೇ ತಿಳ್ಕೊಳ್ಬೇಕು, ನಾವೇ ಮುಂದೆ ಇರಬೇಕು, ಈ ಸತ್ಯವನ್ನ ತಿಳ್ಕೊಂಡು ಎಂಬುದಾಗಿ ಎಷ್ಟು ಜನ ಕುರುಬರಿಗೆ, ಎಷ್ಟು ಜನ ಸೇವಕರುಗಳಾಗ್ಬೋದು, ಎಷ್ಟು ಜನ ಬಿಲೀವರ್ಸ್ ಆಗಿರ್ಬೋದು, ಈ ಒಂದು ಅದ್ಭುತವಾದ ಸತ್ಯವನ್ನ ಅವರಿಗೆ ತಿಳಿಸಿರ್ತಕ್ಕಂಥವ್ರಾಗಿದ್ದಾರೆ. ಯಾರು ತಿಳಿಸಿ? ಯಾರು? ಇವತ್ತಿನ ದಿವಸ ಏನಾಗಿದೆ ಅಂದ್ರೆ ಬಹಳ ಕಷ್ಟ ಮತ್ತು ಬಹಳ ಬೇಸರದ ಸಂಗತಿ. ಪ್ರೆಸೆಂಟ್ ಟ್ರೂತ್ ಅಂತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನಾನು ಅಡ್ವೆಂಟಿಸ್ಟ್ ಆಗಿದ್ದೀನಿ, ನಾನು ದೇವ್ರ ಮಗನಾಗಿದ್ದೀನಿ, ಸಾಕಪ್ಪ, ಇಷ್ಟೇ. ಓಕೆ, ನಾನು ನನ್ನ ಮಕ್ಕಳು, ಓಕೆ, ನಾವು ಚರ್ಚ್ಗೆ ಹೋಗ್ತೀವ, ನಾವು ಪ್ರೇಯರ್ ಮಾಡ್ತೀವ, ನಾವು ಬರ್ತೀವ, ಮುಗ್ದೋಯ್ತು. ಇದು ಇಷ್ಟೇ ಸತ್ಯ ಅಂತಕ್ಕಂಥದ್ದಲ್ಲ. ವಿ ಹ್ಯಾವ್ ಟು ಕ್ಯಾರಿ ದ ರಿಯಲ್ ಟ್ರೂತ್ ಇನ್ ಅವರ್ ಲೈಫ್. ಈ ನಿಜವಾದ ಸತ್ಯವನ್ನ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ತೆಗೆದುಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದಾಗಿದೆ. ಮನೆಗಳಿಂದ ಮನೆಗೆ, ಮನಸ್ಸಿನಿಂದ ಮನಸ್ಸಿಗೆ, ಮಾತಿನಿಂದ ಮಾತಲ್ಲಿ ಏನ್ ಮಾಡ್ಬೇಕಾಗಿದೆ, ಈ ಒಂದು ಅದ್ಭುತವಾದ ಸತ್ಯವನ್ನ ಏನ್ ಮಾಡ್ಬೇಕಾಗಿದೆ, ಈ ಪ್ರಪಂಚಕ್ಕೆ ನಾವು ತೆಗೆದುಕೊಂಡು ಹೋಗುವಂತವ್ರಾಗಿರ್ಬೇಕಾಗಿದೆ. ದಟ್ ಈಸ್ ಕಾಲ್ಡ್ ದ ಪ್ರೆಸೆಂಟ್ ಟ್ರೂತ್. ಏನ್ ನಾವು ತಿಳ್ಕೊಳ್ತೀವೋ, ಏನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವೋ, ಏನು ನಾವು ಆಚರಣೆ ಮಾಡ್ತೀವೋ, ಏನನ್ನ ನಾವು ಸೆಲೆಬ್ರೇಷನ್ ಮಾಡ್ತೀವೋ, ಆ ನಿಜವಾದ ಸತ್ಯವನ್ನ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಇನ್ನೊಬ್ಬರಿಗೆ ತಿಳಿಸುವಂತದ್ದಾಗಿದೆ. ಇನ್ನೊಬ್ಬರಿಗೆ ತಿಳಿಸ್ಲಿಲ್ಲ ಅಂತ ಹೇಳಿದ್ರೆ ಅದು ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇರೋದು. 32ನೇ ವಚನ ಹೇಳ್ತದೆ, ಮತ್ತು ಆ ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುವುದು. ನಾವು ಯಾವಾಗ ಇನ್ನೊಬ್ಬರಿಗೆ ಹೋಗಿ ಆ ಸತ್ಯವನ್ನ ತಿಳಿಸ್ತೇವೋ ಆ ಸತ್ಯವು ಅವ್ರನ್ನ ಬಿಡುಗಡೆ ಮಾಡ್ತದೆ. ಈಗ ತುಂಬಾ ಚೆನ್ನಾಗಿದೆ, ಕೆಳಗಡೆ ನೋಡ್ರಿ ನೀವು ಎಷ್ಟು ಚೆನ್ನಾಗಿ ಹೇಳ್ತಾರ ಅಂದ್ರೆ, ಅದಕ್ಕೆ ಅವರು ನಾವು ಅಬ್ರಾಮನ ಸಂತಾನದವರು. ಯಹೂದ್ಯರು ಇವತ್ತಿನವರೆಗೂ ಪ್ರೆಸೆಂಟ್ ಈಗಲೂ ಸಹ ಅವ್ರು ಏನ್ ಮಾಡ್ತಾ ಇಲ್ಲ ಅಂದ್ರೆ ಯೇಸು ಸ್ವಾಮಿನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ. ಆಗಿನ ಕಾಲದಲ್ಲಿ ಯೇಸು ಸ್ವಾಮಿ ಡೈರೆಕ್ಟ್ ಆಗಿ ಅವ್ರಿಗೆ ಹೇಳಿದ್ರು ಏನಂತ, ನೀವು ಸತ್ಯವನ್ನ ತಿಳ್ಕೊಳ್ಬೇಕು ಮತ್ತು ಆ ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡ್ತದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ರು. ಆದ್ರೆ ಇಲ್ಲಿ ಅವ್ರು ಏನ್ ಹೇಳ್ತಾರ ಅಂತ ಹೇಳಿದ್ರೆ, ಅದಕ್ಕೆ ಅವರು ನಾವು ಅಬ್ರಾಮನ ಸಂತಾನದವರು, ನಾವು ಯಾರಿಗೂ ಎಂದರೂ ದಾಸರಾಗಿಲ್ಲ, ನಿಮಗೆ ಬಿಡುಗಡೆ ಆಗುವುದೆಂದು ನೀನು ಹೇಳುವುದೇ ಹೇಗೆ ಅಂದರು. ಅದಕ್ಕೆ ಯೇಸು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ದಾಸನು ಮನೆಯಲ್ಲಿ ಶಾಶ್ವತವಾಗಿರುವುದಿಲ್ಲ, ಮಗನು ಶಾಶ್ವತವಾಗಿರುವನು. ಇದು ಹೋಗುತ್ತೆ ಹಂಗೆ ಮುಂದೆ. ಈ ಜಸ್ಟ್ 34 ವಚನವರೆಗೂ ಮಾತ್ರ ನಾವೇನ್ ಮಾಡೋಣ, ಧ್ಯಾನ ಮಾಡುವಂತ. ಅವ್ರು ಹೇಳ್ತಾರೆ, ನಾವು ಅಬ್ರಾಮನ ಸಂತಾನದವರು. ಅಂದ್ರೆ ಅಬ್ರಾಮನ ಸಂತಾನದಿಂದ ನಾವು ಬಂದಿದ್ದೀವಿ, ನಮ್ಮ ಹತ್ರ ಪಾಪನೇ ಇಲ್ಲ ಅಂತ ಹೇಳಿದ್ರು. ನಮ್ಮ ಹತ್ರ ದ್ರೋಹನೇ ಇಲ್ಲ, ನಾವು ಯಾರಿಗೂ ಯಾವತ್ತೂ ದಾಸರಾಗಿಲ್ಲ ಅಂತ ವಾದ ಮಾಡ್ತಾರೆ ಯೇಸು ಸ್ವಾಮಿ. ಆದ್ರೆ ನನ್ನಲ್ಲಿ ಏನು ಪಾಪ ಇಲ್ಲ ಅಂತ ಹೇಳ್ಕೊಳ್ಳುವವನೇ ನಿಜವಾದ ಪಾಪಿ ಎಂಬುದಾಗಿ ಯೇಸು ಸ್ವಾಮಿ ಇಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡುವಂತವ. ನನ್ನ ಹತ್ರ ಯಾವ ದೋಷವೇ ಇಲ್ಲ ಅಂತಕ್ಕಂಥ ನಿಂತುಕೊಂಡು ಹೇಳುವಂತವರಿಗೆ ಯೇಸು ಸ್ವಾಮಿ ಹೇಳ್ತಾರೆ, ನೀನೇ ನಿಜವಾದ ದೊಡ್ಡ ಪಾಪಿ ಎಂಬುದಾಗಿ.
ಅದಕ್ಕೆ ಇಲ್ಲಿ ಹೇಳ್ತದೆ ದೇವ್ರ ವಾಕ್ಯ, ನಾವು ಯಾರಿಗೂ ಎಂದೂ ದಾಸರಾಗಿಲ್ಲ. ಈ ಪ್ರಪಂಚದಲ್ಲಿ ಎಲ್ಲರೂ ಪಾಪದ ದಾಸರಾಗಿಲ್ಲ. ಪ್ರಪಂಚದಲ್ಲಿ ಏನಾಗಿದೆ ಅಂದ್ರೆ ಓಡ್ತಾ ಇದ್ದೀವಿ, ನಮ್ಮ ಜೀವನ ಹಂಗೆ ಓಡ್ತಾ ಇದೆ. ಸೊ ಈ ಓಟದಲ್ಲಿ ಈ ಒಂದು ನಾವು ಸತ್ಯವನ್ನ ತಿಳ್ಕೊಂಡಿದ್ದೀವಿ. ಬೆರಳೆಣಿಕೆಯಷ್ಟು ಜನ ಮಾತ್ರ ನಾವು ಈ ಸತ್ಯವನ್ನ ತಿಳ್ಕೊಂಡಿದ್ದೀವಿ. ಈ ಪವಿತ್ರ ಸಬ್ಬತ್ತಿನ ಸತ್ಯ ಮತ್ತು ಯೇಸು ಸ್ವಾಮಿನ ತಿಳಿದುಕೊಳ್ಳುವ. ಎಷ್ಟೊಂದು ಜನ ಯೇಸು ಸ್ವಾಮಿ ನಮಗೆ ಅದ್ಭುತ ಕಾರ್ಯ ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ. ಅದ್ಭುತ ಕಾರ್ಯ ಆಗ್ತದ ಅವ್ರಿಗೆ, ಅವ್ರ ಜೀವಿತದಲ್ಲಿ ಅವ್ರ ಪ್ರಾರ್ಥನೆಗೆ ತಕ್ಕಂತೆ ದೇವರವ್ರ ಆಶೀರ್ವಾದ ಮಾಡ್ತಾರೆ. ಅದಾದ ನಂತರ ಅವ್ರು ಏನಾಗ್ತಾರೆ ಅಂದ್ರೆ ಮತ್ತೆ ಬಿಟ್ಟು ತಮ್ಮ ಹಳೆಯ ಜೀವಿತಕ್ಕೆ ಹೋಗುವಂಥದ್ದು. ಸೊ ಇವತ್ತಿನ ನಿಟ್ಟಿನಲ್ಲಿ ಸತ್ಯ ಅಂತಕ್ಕಂಥದ್ದು ಒಂದು ಸರಿ ನಾನು ತಿಳ್ಕೊಂಡ್ರೆ, ಈ ಸತ್ಯ ಅಂತಕ್ಕಂಥದ್ದನ್ನ ನನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ, ನಾನು ಇದನ್ನ ಏನ್ ಮಾಡ್ಬೇಕಂದ್ರೆ ಉಸಿರಿರುವವರೆಗೂ ಈ ಸತ್ಯವನ್ನ ನಾನು ಇನ್ನೊಬ್ಬರಿಗೆ ಹೇಳುವಂಥದ್ದು. ಇದನ್ನ ಪ್ರಸ್ತುತ ಸತ್ಯ ಎಂಬುದಾಗಿ ಕರೆಯಲ್ಪಡ್ತದೆ. ಸತ್ಯವೇದ ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 6ನೇ ವಚನ ಏನ್ ತಿಳಿಸ್ತದೆ? ಎಲ್ರಿಗೂ ಚೀರಾ ಪರಿಚಿತವಾಗಿರ್ತಕ್ಕಂಥದ್ದಾಗಿದೆ. 14ನೇ ಅಧ್ಯಾಯ 6ನೇ ವಚನ, ಮತ್ತೊಬ್ಬ ದೇವದೂತನು ಆಕಾಶ ಮಧ್ಯದಲ್ಲಿ ಹಾರಿ ಹೋಗುವುದನ್ನು ಕಂಡೆನು. ಭೂನಿವಾಸಿಗಳಾಗಿರುವ ಸಕಲ ಜನಾಂಗ ಕುಲ ಪ್ರಜೆಗಳಿಗೂ ಸಕಲ ಭಾಷೆಗಳನ್ನಾಡುವರಿಗೂ ಸಾರಿ ಹೇಳುವುದಕ್ಕೆ ನಿತ್ಯವಾದ ಶುಭ ವರ್ತಮಾನವು ಅವನಲ್ಲಿತ್ತು ಎಂಬುದಾಗಿ. ಆಗಿನ ಕಾಲದ 2500 ವರ್ಷಗಳ ಹಿಂದೆ ಯೋಸೇಫ ಮತ್ತು ಮರಿಯಳಿಗೆ ಒಬ್ಬ ದೇವದೂತ ಬಂದ ಹೇಳ್ತಾನೆ. ಮರಿಯಳಿಗೆ ಹೇಳ್ತಾನೆ, ನೀನು ದೇವರ ದಯ ಹೊಂದಿದವಳೆ, ನೀನು ಗರ್ಭಿಣಿಯಾಗಿ ಒಬ್ಬ ಮಗುವನ್ನ ನೀನು ಹೆರುವಿ, ಆತನ ಹೆಸರು ಇಮ್ಮಾನುವೇಲ್ ಎಂಬುದಾಗಿ ನೀನೇನ್ ಮಾಡ್ಬೇಕು, ಹೆಸರಿಡಬೇಕು, ಯೇಸು ಅಂತ ನೀನು ಕರಿಬೇಕು ಅಂತ. ಆದ್ರೆ ಮತ್ತೊಬ್ಬ ದೇವದೂತ ಇಲ್ಲಿ ಆಕಾಶ ಮಧ್ಯದಲ್ಲಿ ಹಾರಿ ಹೋಗುವುದನ್ನು ನಾವು ನೋಡ್ತೀವಿ. ಆತನ ಏನ್ ಹೇಳ್ತಾನ ಅಂತ ಹೇಳಿದ್ರೆ, ಸಕಲ ಭೂ ನಿವಾಸಿಗಳಿಗೆ, ಸಕಲ ಜನಾಂಗ ಕುಲ ಭಾಷೆಗಳವರೆಗೂ ಸಾರಿ ಹೇಳುವುದಕ್ಕೆ ನಿತ್ಯವಾದ ಶುಭ ವರ್ತಮಾನವು ಅವನಲ್ಲಿ. ಯಾವ ಶುಭ ವರ್ತಮಾನ? ನೆಕ್ಸ್ಟ್, ಅವನು ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ. ಬೈಬಲ್ ವಾಕ್ಯ ತಿಳಿಸ್ತದೆ ಪ್ರಸ್ತುತ ಸತ್ಯ ದೇವರಿಗೆ ಭಯಪಡಬೇಕು ಅಂತ ಹೇಳಿ. ಆದ್ರೆ ಇವತ್ತು ಯಾರಿಗೆ ದೇವರಿಗೆ ಭಯಪಡ್ತಾರೆ? ಯಾರು ದೇವರಿಗೆ ಭಯಪಡೋದು? ಭಯಪಡ್ತಾ ಇರ್ತಕ್ಕಂಥದ್ದು ಒಂದೇ, ಕಾಯಿಲೆಗಳಿಗೆ. ಅಯ್ಯೋ ನಾಳೆ ಯಾವ ಕಾಯಿಲೆ ಬರ್ತದೋ, ಆಚೆ ನಾಡ್ದು ಯಾವ ಕಾಯಿಲೆ ಬರ್ತದೋ, ಇನ್ನೇನ್ ಬಂದು ನನಗೆ ಒಕ್ಕರ್ಸ್ಕೊಳ್ತದೋ ಅಂತಕ್ಕಂಥ ಭಯದಲ್ಲೇ ಜನ ಇವತ್ತು ಜೀವನ ಮಾಡ್ತಾ ಇದ್ದಾರೆ ಹೊರತು ದೇವರಿಗೆ ಭಯಪಡಬೇಕು, ನಾನು ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನ ಕೈಕೊಂಡು ನಡಿಬೇಕು ಅಂತಕ್ಕಂಥದ್ದನ್ನ ನಾವು ಈ ಪ್ರಪಂಚದಲ್ಲಿ ನಾವು ನೋಡುವಂಥದ್ದು ಬಹಳ ವಿರಳ ಎಂಬುದಾಗಿ ಸತ್ಯವೇದ ತಿಳಿಸಲ್ಪಡ್ತದೆ. ಆತನನ್ನ ಘನಪಡಿಸಿ ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ. ಭೂಲೋಕ ಪರಲೋಕಗಳನ್ನ, ಸಮುದ್ರವನ್ನ, ನೀರಿನ ಬುಗ್ಗೆಗಳನ್ನ ಉಂಟು ಮಾಡಿದ ಆತನಿಗೆ ನಮಸ್ಕಾರ ಮಾಡಿರಿ ಎಂದು ಮಹಾಶಬ್ದದಿಂದ ಹೇಳಿದನು ಎಂಬುದಾಗಿ. ಇದು ಫಸ್ಟ್ ಏಂಜಲ್ಸ್ ಮೆಸೇಜ್. 3 ಏಂಜಲ್ಸ್ ಮೆಸೇಜ್ ಅನ್ನ ನಾವು ನೋಡ್ತೀವಿ. ಮೊದಲನೆಯ ದೇವದೂತನ ಸಂದೇಶ ಏನು ಅಂತ ಪ್ರಿಯರೇ, ಇವತ್ತು ದೇವರ ವಾಕ್ಯ ಒಬ್ಬೊಬ್ಬ ದೇವದೂತನಿಗೆ ಸಮಾನವಾಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಒಂದು ದೇವರ ವಾಕ್ಯ, ಒಂದೇ ಒಂದು ವಚನ, ಅದು ತುಂಬಾ ಶಕ್ತಿಶಾಲಿಯಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಈ ಒಂದು ಪ್ರಸ್ತುತ ಸತ್ಯವನ್ನ ನಾವು ಏನ್ ತಿಳ್ಕೊಂಡಿದೀವಿ, ಇದನ್ನ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಈ ಪ್ರಪಂಚದಲ್ಲಿ ನಮಗ್ ಗೊತ್ತಿರ್ತಕ್ಕಂಥ ಜನಗಳಿಗೆ ತಿಳಿಸುವಂಥದ್ದೇ ಪ್ರೆಸೆಂಟ್ ಟ್ರೂತ್, ಪ್ರಸ್ತುತ ಸತ್ಯ. ಇದನ್ನ ನಾವ್ ಏನ್ ಇಟ್ಕೊಂಡು ತಿಳ್ಕೊಳ್ತೀವೋ ಇದು ಏನಾಗುತ್ತೆ ಅಂದ್ರೆ ಇದು ನಮ್ಮಲ್ಲಿ ಏನಾಗುತ್ತೆ, ನುಸಿ ಹಿಡಿದು ಹೋಗುವಂಥದ್ದು. ಇದು ಹಾಗಾಗ್ಬಾರ್ದು. ಇದು ಶುಭ ಸಂದೇಶ. ಹೇಗೆ ದೇವದೂತರು ಪರಲೋಕದಿಂದ ಇಳಿದು ಬಂದು ಈ ಲೋಕಕ್ಕೆ ಶುಭ ಸಂದೇಶವನ್ನ ಸಾರ್ತಾ ಇದ್ದಾರೋ, ಅದೇ ಪ್ರಕಾರವಾಗಿ ನಾವು ಸಹ ಸತ್ಯವನ್ನ ತಿಳಿದುಕೊಂಡಿರ್ತಕ್ಕಂಥವ್ರು ನಾವು ಏನ್ ಮಾಡ್ಬೇಕಾಗಿದೆ, ಈ ಸತ್ಯವನ್ನ ತೆಗೆದುಕೊಂಡು ನಾವು ಹಳ್ಳಿಗಳಿಗೂ, ಜನರಿಂದ ಮನೆಯಿಂದ ಮನೆಗೂ, ಮನಸ್ಸಿನಿಂದ ಮನಸ್ಸುಗಳಿಗೂ ನಾವೇನ್ ಮಾಡ್ಬೇಕು, ಹೃದಯದಿಂದ ಹೃದಯಕ್ಕೆ ನಾವೇನ್ ಮಾಡ್ಬೇಕಾಗಿದೆ, ಇದನ್ನ ನಾವು ತಲುಪಿಸ್ಬೇಕಾಗಿದೆ. ಅದು ಬಹಳ ಅತಿ ಶೀಘ್ರವಾಗಿ ಈ ಕೆಲಸದಲ್ಲಿ ನಾವು ಇನ್ವಾಲ್ವ್ ಆಗ್ಬೇಕಾಗಿರ್ತಕ್ಕಂಥದ್ದಾಗಿ. ಈ ಒಂದು ಮಹಾಕಾರ್ಯದಲ್ಲಿ ನಾವೆಲ್ಲರೂ ಎಚ್ಚರವಾಗಿದ್ದುಕೊಂಡು ಪ್ರಾರ್ಥನೆ ಮಾಡಿ ಈ ಒಂದು ಪ್ರಸ್ತುತ ಸತ್ಯವನ್ನ ನಾವು ಇತರರಿಗೆ ತಲುಪಿಸುವಂತ ನಿಟ್ಟಿನಲ್ಲಿ ಇರ್ತಕ್ಕಂಥವ್ರಾಗ್ತದೆ. ಅವಕಾಶವನ್ನ ಕೊಟ್ಟಿರ್ತಕ್ಕಂಥ ದೇವರಿಗೂ ಮತ್ತು ಬೋಧಕರಿಗೂ ವಂದನೆಯನ್ನ ತಿಳಿಸ್ತೇನೆ. ದೇವರು ನಮ್ಮನ್ನ ಹೆಚ್ಚಾಗಿ ಆಶೀರ್ವಾದ ಮಾಡಿ ಬಲಪಡಿಸಿ ನಡೆಸಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಉತ್ತಮವಾದಂತ ವಾಕ್ಯಕ್ಕಾಗಿ ಬೋಧಕರಂತ ತಿಮೋತಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಬೆಳಗಿನ ಜಾವದಲ್ಲಿ
ದೇವರ ವಾಕ್ಯವನ್ನ ಇತರರಿಗೆ ತಿಳಿಸುವುದೇ ಸದ್ಯದ ಪ್ರಸ್ತುತ ಸತ್ಯ ಎಂಬುದಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ದೇವರವ್ರನ್ನ ಆಶೀರ್ವಾದ ಮಾಡಲಿ. ಹಾಗೆ ಈ ಪ್ರಸ್ತುತ ಸತ್ಯವನ್ನ ಈ ಭೂಮಿ ಮೇಲೆ ನಮ್ಮ ಜವಾಬ್ದಾರಿಕೆಗೆ ಕೊಟ್ಟುವಾಗ ಆ ಪರಿಶುದ್ಧವಾದಂತ ಅಪ್ಪಣೆಯನ್ನ ನಿರ್ವಹಿಸುವಂತ ಶಕ್ತಿಯನ್ನ ಕ್ರಿಸ್ತನನ್ನ ನಂಬಿರುವಂತ ದೇವ ಮಂದೆಗೆ ಕರ್ತನು ದಿನನಿತ್ಯವೂ ಒದಗಿಸಲಿ ಮತ್ತು ಆತನ ಬರೋಣಕ್ಕಾಗಿ ಈ ಕಾರ್ಯವು ಅತಿ ಬೇಗನೆ ನಡೆದು ಕರ್ತನ ಸೇವೆ ಸಂಪೂರ್ಣವಾಗುವ ಹಾಗೆ ದೇವರ ಆತ್ಮನು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಸಂದೇಶವನ್ನು ತಂದಂತ ಅವರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ದೇವರು ಅವರನ್ನ ಮಾಡುವಂತ ಸೇವೆಯನ್ನ ಆಶೀರ್ವಾದ ಮಾಡಲಿ. ಇವತ್ತು ಸದ್ಯದ ಕೆಲವು ದಿನಗಳಲ್ಲಿಯೇ ಕ್ರಿಸ್ಮಸ್ ಸಂಭ್ರಮವನ್ನ ಮುಗಿಸಿ ನಾವು ಹೊಸ ವರ್ಷದತ್ತ ಕಾಲಿಡುತ್ತಿದ್ದೇವೆ. ಹಾಗೆಯೇ ನಮ್ಮ ಜೀವಿತ ದಿನದಿಂದ ದಿನಕ್ಕೆ ಉನ್ನತವಾದಂತ ಮಟ್ಟಕ್ಕೆ ಸಾಗಬೇಕಾಗಿದೆ. ಆತ್ಮೀಯ ಜೀವಿತದಲ್ಲಿ ನಾವು ಬೆಳೆಯಲು ಅಭಿವೃದ್ಧಿ ಹೊಂದಲು ಈಗಾಗಲೇ ತಿಳಿಸಿದ ಹಾಗೆ ದೇವರ ಸತ್ಯವೆಂಬ ವಾಕ್ಯವನ್ನ ನಾವು ಇತರರಿಗೆ ಪ್ರಚುರಪಡಿಸುವುದು ಮಾತ್ರವಲ್ಲದೆ ಈ ಭೂಮಿ ಮೇಲೆ ಕ್ರಿಸ್ತನ ಅಪ್ಪಣೆಯನ್ನ ನೆರವೇರಿಸ್ತಕ್ಕಂಥದ್ದು ನಮ್ಮ ಏಕೈಕ ಜೀವಿತದ ಪ್ರಾಮುಖ್ಯವಾದಂತ ಸತ್ಯವಾಗಿದೆ. ಅದನ್ನು ನಾವು ಮಾಡುವ ಹಾಗೆ ಇತರರನ್ನ ನಾವು ಪ್ರೀತಿಸಬೇಕಾಗಿದೆ. ಇತರರನ್ನ ಪ್ರೀತಿಸುವಾಗ ಅವರ ಹಿತಕ್ಕಾಗಿ ಪ್ರಾರ್ಥಿಸುವಂಥದ್ದು ನಮ್ಮ ಕರ್ತವ್ಯವಾಗಿದೆ. ಈಗಾಗಲೇ ನಾವು ನೋಡ್ತಾ ಇದ್ದೇವೆ, ಲೋಕದಲ್ಲಿ ವಿಶೇಷವಾಗಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅನೇಕ ವಿಧವಾದಂತ ಸಮಸ್ಯೆಗಳಿಂದ ಜನರು ಕಷ್ಟಪಡ್ತಿದ್ದಾರೆ. ವಿಶೇಷವಾಗಿ ನಮ್ಮ ದೇಶದಲ್ಲಿ ಬಡತನ, ಅನಾಥರು, ವೃದ್ಧರು ಹೆಚ್ಚಿನ ನೋವನ್ನ ಅನುಭವಿಸುವಂತ ಸ್ಥಿತಿಯಲ್ಲಿದ್ದಾರೆ. ಯಾಕಂತಂದ್ರೆ ಅಧರ್ಮ ಹೆಚ್ಚಾಗೋದ್ರಿಂದ ಈ ಮೂರು ಹೆಚ್ಚಾಗ್ತಾ ಬರ್ತಾ ಇದೆ. ವಿಶ್ವದಲ್ಲಿಯೇ ಈ ಮೂರು ಸ್ಥಿತಿಗತಿಗಳು ಅತಿ ಭಯಂಕರವಾಗಿ ಬೆಳೆಯುತ್ತಾ ಇದೆ. ಆದುದರಿಂದ ಈ ಕೊನೆ ಕಾಲದಲ್ಲಿ ಈ ಮೂರು ಸ್ಥಿತಿಗಾಗಿ ನಾವು ಹೆಚ್ಚಾಗಿ ಪ್ರಾರ್ಥಿಸಬೇಕಾಗಿದೆ. ಬಡವರಿಗೆ, ಅನಾಥರಿಗೆ, ವಿಧವೆಯರಿಗೆ, ವೃದ್ಧರಿಗೆ ನಾವು ಪ್ರಾರ್ಥಿಸಬೇಕಾಗಿದೆ. ಇದು ಪ್ರಾರ್ಥನೆ ಸಮಯ. ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ಮಾಡುವುದಕ್ಕೋಸ್ಕರ ನಾನು ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಇಲ್ಲಿ ನಮ್ಮ ಬಂದಿದ್ದೀರಾ? ಏನೋ ಪ್ರಾಬ್ಲಮ್ ಆಗಿದೆ ಅವ್ರ ಮೊಬೈಲ್ ಅಲ್ಲಿ. ಓಕೆ, ಸಹೋದರ ಜಾನ್ ಡೇವಿಡ್ ಅವರು ಪ್ರಾರ್ಥಿಸಬೇಕೆಂದು ಕೇಳ್ಕೊಳ್ತೇನೆ. ಬಡವರಿಗಾಗಿ, ಅನಾಥರಿಗಾಗಿ, ವೃದ್ಧರಿಗಾಗಿ ಮತ್ತು ನಿರುದ್ಯೋಗಿಗಳಿಗಾಗಿ. ದಿನದಿಂದ ದಿನಕ್ಕೆ ಉದ್ಯೋಗದ ಅವಶ್ಯಕತೆ ಬಹಳ ಇದೆ. ವಿದ್ಯೆ ಇವತ್ತು ಸುಲಭವಾಗಿ ಸಿಗುತ್ತೆ, ಆದರೆ ಉದ್ಯೋಗ ಅಷ್ಟು ಸುಲಭವಾಗಿ ಸಿಗುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಸೊ ದೇವರು ವಿಶೇಷವಾಗಿ ಈ ವಿಷಯಗಳಲ್ಲಿ ಕಾರ್ಯ ಮಾಡಲಿ. ಯವನಸ್ಥ ಮಕ್ಕಳಿಗೆ ಜೀವನವನ್ನು ರೂಪಿಸಿಕೊಳ್ಳಲು ದೇವರ ಆತ್ಮನು ಕಾರ್ಯ ಮಾಡಲಿ. ಎಲ್ಲಾ ಕಡೆ ಇರುವಂತ ಯವನಸ್ಥ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯವನ್ನ ರೂಪಿಸಿಕೊಳ್ಳಲು, ಒಳ್ಳೆಯ ಭವಿಷ್ಯವನ್ನ ಕಟ್ಟಿಕೊಳ್ಳಲು, ವೃದ್ಧಾಪ್ಯದಲ್ಲಿರ್ತಕ್ಕಂಥ ತಂದೆ ತಾಯಿಗಳ ಭಾರವನ್ನು ಹೊತ್ತುಕೊಂಡು ನಿರ್ವಹಿಸಲು ಹಾಗೂ ಸುಖ ಸಂತೋಷದಿಂದ ಬದುಕುವುದು ಮಾತ್ರವಲ್ಲದೆ ಯೇಸು ಕ್ರಿಸ್ತನನ್ನ ಕಂಡುಕೊಳ್ಳಲು ದೇವರು ಕಾರ್ಯ ಮಾಡಲಿ. ಈ ವಿಷಯಗಳಿಗಾಗಿ ತಾವು ಪ್ರಾರ್ಥಿಸಬೇಕೆಂದು ಕೇಳ್ಕೊಳ್ತೇನೆ. ಬಡವರಿಗಾಗಿ, ಅನಾಥರಿಗಾಗಿ, ವೃದ್ಧರಿಗಾಗಿ, ಯೌವನಸ್ಥ ಮಕ್ಕಳ ಉದ್ಯೋಗಕ್ಕಾಗಿ ನೀವು ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸಹೋದರ ಡೇವಿಡ್ ಅವರು ಓಕೆ. ಪಾಸ್ಟರ್ ತಿಮೋತಿ ಅವರು ನೀವೇ ಪ್ರಾರ್ಥನೆ ಮಾಡ್ಬೇಕೆಂದ ಕೇಳ್ಕೊಳ್ತೇನೆ. ಓಕೆ ಪಾಸ್ಟರ್, ಪ್ರಾರ್ಥಿಸುವ.
ಪರಲೋಕವನ್ನ ಭೂಲೋಕವನ್ನ ಆಳುವಂತ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ಇವತ್ತಿನ ಉದಯ ಕಾಲದಲ್ಲಿಯೇ ಎಚ್ಚರವಾಗಿದ್ದುಕೊಂಡು ಪ್ರಾರ್ಥಿಸುವಂತ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡಿ ಬರುವಂತ ಭಾಗ್ಯವನ್ನ ಕಲ್ಪಿಸಿಕೊಟ್ಟಿದ್ದೀಯಾ, ಅದಕ್ಕಾಗಿ ಸ್ತೋತ್ರಗಳನ್ನ ಸಲ್ಲಿಸುತ್ತದೆ. ಲೋಕದೊಡೆಯನು, ಲೋಕ ರಕ್ಷಕನು, ಪಾಪ ವಿಮೋಚಕನು ಆಗಿರ್ತಕ್ಕಂತಹ ಮಹಾದೇವರು, ಸೃಷ್ಟಿಕರ್ತನು, ಅದ್ಭುತ ಸ್ವರೂಪನಾಗಿರ್ತಕ್ಕಂಥ ದೇವರು, ತಂದೆಯಾದ ದೇವರೇ, ನಮ್ಮೆಲ್ಲರ ಪಾಪಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರ 2500 ವರ್ಷಗಳ ಹಿಂದೆ ಮಾನವನಾಗಿ ಈ ಲೋಕಕ್ಕೆ ಬಂದು 33 ವರ್ಷ 6 ತಿಂಗಳ ಕಾಲ ಈ ಲೋಕದಲ್ಲಿ ಇದ್ದು, ತಂದೆಯಾದ ದೇವರೇ, ಸಾಕಷ್ಟು ಸತ್ಯ ದೇವರ ನಿಜವಾದ ಆಲೋಚನೆಗಳನ್ನ ಈ ಲೋಕಕ್ಕೆ ತಿಳಿಸಿ ಕಲ್ವರಿ ಕ್ರೂಸ್ ಮೇಲೆ ನಮ್ಮೆಲ್ಲರಿಗೋಸ್ಕರ ಪ್ರಾಣವನ್ನು ಬಿಟ್ಟಂತ ದೇವರಾಗಿದೆ. ತಂದೆಯಾದ ದೇವರೇ, ನಿಮ್ಮ ಮಧುರವಾದ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ. ಪ್ರಸ್ತುತವಾದ ಸತ್ಯ ಅಂದ್ರೆ ಏನು ಎಂಬುದಾಗಿ ನೀನು ವಾಕ್ಯದ ಮೂಲಕವಾಗಿ ತಿಳಿಸಿಕೊಟ್ಟಿದೀಯಾ, ಅದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ. ತಂದೆಯಾದ ದೇವರೇ, ಸಮದಲ್ಲಿ ಈ ಒಂದು ಮಾಧ್ಯಮದ ಮೂಲಕವಾಗಿ ಕೂಡಿ ಬಂದಿರತಕ್ಕಂತಹ ಪ್ರತಿಯೊಬ್ಬೊಬ್ಬರನ್ನ ನಿಮ್ಮ ಕೈಗಳಿಗೆ ಅರ್ಪಿಸ್ಕೊಟ್ಟಿದ್ದೇನೆ. ವಿಶೇಷವಾಗಿ ಹಿರಿಕರಾದ ಎಲ್ವಿನ್ ಪಾಲ್ ಅವ್ರಿಗೋಸ್ಕರ ಪ್ರಾರ್ಥಿಸ್ತೇವೆ, ಅವ್ರ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇವೆ. ಹಾಗೂ ಸಹೋದರಿ ಇಂದಿರಾ ಅವ್ರಿಗೋಸ್ಕರ ಪ್ರಾರ್ಥಿಸ್ತೇವೆ, ಅವರನ್ನ ಸಹ ನೀನು ಆಶೀರ್ವಾದ ಮಾಡು. ಹಿರಿಕರಾದ ಪ್ರೇಮ್ನಾಥ್ ಕೋಲ್ಕರ್ ಅವ್ರಿಗೋಸ್ಕರ ಪ್ರಾರ್ಥಿಸ್ತೇವೆ, ಅವ್ರಿಗಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೆ. ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವಾದ ಮಾಡು. ತಂದೆಯಾದ ದೇವರೇ, ಈ ಪವಿತ್ರವಾದ ಸತ್ಯವನ್ನ ಅವರು ತಿಳಿದುಕೊಂಡು ಈ ಕ್ಷಣದವರೆಗೂ ಜೀವಿಸುವಂತವರಾಗಿದ್ದಾರೆ. ತಂದೆಯಾದ ದೇವರೇ, ಅವ್ರ ಕುಟುಂಬವನ್ನ ಆಶೀರ್ವದಿಸು. ಈ ಒಂದು ಪರಿಶುದ್ಧವಾದ ಸತ್ಯವನ್ನ ಕಾಪಾಡಿಕೊಂಡು ಹೋಗುವಲ್ಲಿ ಅವ್ರಿಗಿರ್ಬೇಕಾಗಿರ್ತಕ್ಕಂಥ ಎಲ್ಲ ಜ್ಞಾನ, ಬುದ್ಧಿ, ತಿಳುವಳಿಕೆ, ಆಲೋಚನೆಯನ್ನ ಕೊಟ್ಟು ಇದುವರೆಗೂ ನೀನು ನಡೆಸುತ್ತಾ ಬಂದಿದ್ದೀಯ, ಅದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ. ಅವರು ಸಹ ನಿಮ್ಮ ಸೇವೆ ಮಾಡುವಲ್ಲಿ ಮುಂದೆ ಇರುವಾಗ ನಿನ್ನ ಕೃಪೆ ಇಟ್ಟು ಆಶೀರ್ವಾದ ಮಾಡು. ಪರಿಶುದ್ಧಾತ್ಮ ದೇವರು ಬಂದು ಅವ್ರ ಜೊತೆಯಲ್ಲಿ ಮಾತನಾಡ್ಲಿಕ್ಕೆ ನಿನ್ನ ಕೃಪೆ ನೀಡು ಸ್ವಾಮಿ. ಹಾಗೂ ಬೋಧಕರಾದ ಎಂ ರಾಜು ಅವ್ರಿಗೋಸ್ಕರ ಪ್ರಾರ್ಥಿಸುವೆ, ಅವ್ರನ್ನ ಸಹ ಆಶೀರ್ವಾದ ಮಾಡು. ಈಗ ಹೇಳಿರ್ತಕ್ಕಂಥ ಅನೇಕ ಪ್ರಾರ್ಥನಾ ಮನವಿಗಳಿಗಾಗಿ ನಾವು ಪ್ರಾರ್ಥಿಸುವೆ. ಅನೇಕ ಕಷ್ಟ ಪಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು, ಕಾಯಿಲೆ ರೋಗ ಬೇನೆಗಳಲ್ಲಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು, ತಂದೆಯಾದ ದೇವರೇ, ಆಸ್ಪತ್ರೆಗೂ ಹೋಗದೆ, ಆಸ್ಪತ್ರೆಗೆ ತೋರಿಸ್ಲಿಕ್ಕೂ ಹಣವಿಲ್ಲದೆ ಕಾಯಿಲೆಯನ್ನ ಒಳಗೊಂಡು ಮನೆಯಲ್ಲೇ ಇರತಕ್ಕಂತಹ ವ್ಯಕ್ತಿಗಳಿಗಾಗಿಯೂ ಸಹ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ತಂದೆಯಾದ ದೇವರೇ, ಅವ್ರನ್ನ ಸಹ ನೀನು ಆಶೀರ್ವದಿಸುವ ಆರೋಗ್ಯ ಭಾಗ್ಯವನ್ನ ಕೊಡು. ಯವನಸ್ಥ ಮಕ್ಕಳು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಕೆಲಸಕ್ಕಾಗಿ ಹಾತೊರೆಯುತ್ತಿರುವಾಗ ನಿನ್ನ ಭಯಭಕ್ತಿಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ನಿದ್ರೆಯಲ್ಲೂ ಸಹ ನೀನು ಕರುಣಿಸುವಂತ ದೇವರಾಗಿದ್ದೀವಿ ಸ್ವಾಮಿ. ಅದೇ ಪ್ರಕಾರವಾಗಿ ಯವನಸ್ಥ ಮಕ್ಕಳು, ತಂದೆಯಾದ ದೇವರೇ, ನಮಗೂ ಸೂಕ್ತವಾದ ಕೆಲಸವನ್ನು ದಯಪಾಲಿಸಿಕೊಡು ಎಂಬುದಾಗಿ ಪ್ರಾರ್ಥಿಸುವಾಗ, ನಾವು ಸಹ ಪ್ರಾರ್ಥಿಸುವಾಗ ನಮ್ಮೆಲ್ಲರೂ ಪ್ರಾರ್ಥನೆಗಳನ್ನ ಕೇಳಿ ಮಕ್ಕಳಿಗೆ ಒಳ್ಳೆ ಕೆಲಸ ಕಾರ್ಯಗಳನ್ನ ಕೊಟ್ಟು, ತಂದೆಯಾದ ದೇವರೇ, ಅವ್ರ ಕುಟುಂಬಕ್ಕೆ ನಿನ್ನ ಆಶೀರ್ವಾದವು ನೀನೇ ಆಧಾರವಾಗಿದ್ದುಕೊಂಡು ನಡೆಸಲಿಕ್ಕೆ ಅವಂತೆ ನಿನ್ನ ಕೃಪೆ ನೀಡು ಸ್ವಾಮಿ. ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಬೋಧಕರಾದ ಎಂ ರಾಜು, ಅವ್ರ ಕುಟುಂಬ ಮಕ್ಕಳನ್ನ, ಅವರ ಸೇವೆಯನ್ನ ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಬೇಕಾಗಿ ಕೇಳಿಕೊಡುತ್ತೇನೆ. ಹಾಗೂ ಈ ಸಮಯದಲ್ಲಿ ಇದುವರೆಗೂ ಈ ಒಂದು ಮಾಧ್ಯಮದ ಮೂಲಕವಾಗಿ ಒಟ್ಟಾಗಿ ಸೇರಿ ನಿಮ್ಮನ್ನ ಸ್ತುತಿಸುವಂತ, ನಿಮ್ಮನ್ನ ಕೊಂಡಾಡುವಂತ ಸೌಭಾಗ್ಯಕ್ಕಾಗಿ ನಿಮಗೆ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ. ಅದ್ಭುತ ಸ್ವರೂಪನ ಆಲೋಚನೆ ಕರ್ತನಾಗಿರ್ತಕ್ಕಂಥ ದೇವರು, ನಿಮ್ಮ ಹಸ್ತಗಳಿಂದ ನಮ್ಮನ್ನೆಲ್ಲ ತುಂಬಿಸಿ ಬಲಪಡಿಸಿ ಈ ದಿನವೆಲ್ಲ ನೀವೇ ನಮ್ಮ ಕಾರ್ಯಕರ್ತನು ಒಡೆಯನು ರಕ್ಷಕನಾಗಿದ್ದುಕೊಂಡು ನಡೆಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರೇ, ಇವತ್ತಿನ ಕಾಲ ಅತಿ ವೇಗವಾಗಿ ಹೋಗುವಂತ ಕಾಲವಾಗಿದೆ. ಈ ವೇಗದ ಕಾಲದಲ್ಲಿ ನಾವೆಲ್ಲರೂ ಸಹ ಈ ಒಂದು ಪವಿತ್ರವಾದ ಸತ್ಯವನ್ನ ತಿಳ್ಕೊಂಡಿದ್ದೇವೆ, ಆದ್ರೆ ಅದನ್ನ ನಾವು ಇನ್ನೊಬ್ಬರಿಗೆ ತಲುಪಿಸುವಂತ ಮಹಾ ಆಲೋಚನೆಯನ್ನ ಕೊಟ್ಟು, ಆ ಶಕ್ತಿ ಸಾಮರ್ಥ್ಯವನ್ನ ನಮ್ಗೆ ದಯಪಾಲಿಸಿಕೊಡು, ಬಲವನ್ನ ನಮಗೆ ಕೊಟ್ಟು, ನಿಮ್ಮ ದಿವ್ಯವಾದ ಆತ್ಮನಿಂದ ನಮ್ಮನ್ನ ತುಂಬಿಸಿ ಬಲಪಡಿಸಿ ಆಶೀರ್ವಾದ ಮಾಡಿ ನಡೆಸುತ್ತಾ ಬರ್ಬೇಕಾಗಿ ಪ್ರಭು ಒಡೆಯನು ರಕ್ಷಕನೂ ಆಗಿರ್ತಕ್ಕಂಥ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇಲೆ ಉತ್ತಮವಾದಂತ ಪ್ರಾರ್ಥನೆಗಾಗಿ ಸಹೋದರ ತಿಮೋತಿ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ವಿಶೇಷವಾದಂತ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ತಿಳಿಸಿದರೆ ಪ್ರಾರ್ಥನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಪ್ರಾರ್ಥನೆ ವಿಜ್ಞಾಪನೆಗಳು ಇದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ.
ಇಲ್ಲವಾದರೆ ಮುಕ್ತಾಯದ ಪ್ರಾರ್ಥನೆಯನ್ನ ಮಾಡೋಣ. ನಂತರ ಅಂತ್ಯಾಶ್ರದೊಂದಿಗೆ ಕಾರ್ಯಕ್ರಮನ ಮುಕ್ತಾಯಗೊಳಿಸೋಣ. ಪ್ರಾರ್ಥನೆ Pastor, ಮಾಡಿಕೊಳ್ಳೋಣ. ಹೇಳಿ. Pastor, ರುಕ್ಸಾರ್ ಪ್ರೇಯರ್ ಮಾಡಿ. She's carrying ಪೂನಾದಲ್ಲಿ. Okay. ರುಕ್ಸಾರ್ ಡಾಟರ್ ಇನ್ ಲಾ. Just pray for her. And Mrs. ಸ್ವಲ್ಪ she's not well. ಸ್ವಲ್ಪ ಅವಳಿಗೆ ಗಂಟಲು ನೋವು ಆಗಿದೆ. She has bit cough. Yeah, pray for her. ಓಕೆ. ಭೂಮಿಯನ್ನು ಅದರಲ್ಲಿರುವಂತ ಸಮಸ್ತವನ್ನು ಸೃಷ್ಟಿಸಿ ಸಕಲ ಜೀವಿಗಳಿಗೂ ಒಡೆಯನಾದಂತ ನಮ್ಮ ತಂದೆಯಾದ ದೇವರೇ, ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವ ಈ ಕಾರ್ಯಕ್ರಮದಲ್ಲಿ ನಿನ್ನ ಮಕ್ಕಳಾದ ನಮ್ಮನ್ನ ಒಟ್ಟಾಗಿ ಸೇರಿಸಿ ನಿನ್ನ ಸೇವೆಯ ಭಾರವನ್ನ ನಿರ್ವಹಿಸುವ ಹಾಗೆ, ಹೊತ್ತುಕೊಳ್ಳುವ ಹಾಗೆ, ಒಬ್ಬರನ್ನೊಬ್ಬರು ಎಚ್ಚರಪಡಿಸುವ ಹಾಗೆ ಪವಿತ್ರಾತ್ಮನ ಮುಖಾಂತರವಾಗಿ ಕಾರ್ಯ ಮಾಡುತ್ತಾ ಬಂದಿದ್ದೀರಿ. ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ಕಳೆದ ವರ್ಷದ ಎಲ್ಲಾ ದಿನಗಳು, ನಮ್ಮ ಆಯುಷ್ಕಾಲದ ಪ್ರತಿಯೊಂದು ದಿನಗಳು ನೀವು ವಿಶೇಷವಾಗಿ ನಮ್ಮ ಜೊತೆಯಲ್ಲಿದ್ದು ಎಲ್ಲಾ ಕೇಡಿನಿಂದ ನಮ್ಮನ್ನ ತಪ್ಪಿಸಿ ಮತ್ತೊಂದು ಹೊಸ ವರ್ಷಕ್ಕೆ ನಮ್ಮನ್ನ ಮುನ್ನಡೆಸುತ್ತಾ ಬಂದಿದ್ದಿ ತಂದೆ. ಇದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ವೈಯಕ್ತಿಕವಾದ ಬದುಕಿನಲ್ಲಿ, ನಮ್ಮ ಕುಟುಂಬದ ಜೀವಿತದಲ್ಲಿ, ಸಭೆಯಲ್ಲಿ, ಸೇವೆಯಲ್ಲಿ ನಾವೆಲ್ಲರೂ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ, ನಿನ್ನ ಪ್ರೀತಿಯಲ್ಲಿ ಬೆಳೆಯುವ ಹಾಗೆ, ನಿನ್ನ ಅನ್ಯೋನ್ಯತೆಯನ್ನು ಅನುಭವಿಸುವ ಹಾಗೆ, ನಿನ್ನ ಸುರಕ್ಷತೆಯ ಹಸ್ತದ ಪರಾಂಬರಿಕೆಯಲ್ಲಿ ಬೆಳೆಯುವ ಹಾಗೆ ನಮ್ಮನ್ನ ಕಾರ್ಯ ಮಾಡ್ತಾ ಬಂದಿದ್ದೀರಿ. ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಭೂಮಿ ಮೇಲಿರುವಂತಹ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳ ಹಿತಕ್ಕಾಗಿ ಅನುದಿನವೂ ಸ್ವಾಮಿ ನೀನು ಎಚ್ಚರವಾಗಿದ್ದು ಎಲ್ಲರನ್ನ ಎಚ್ಚರಪಡಿಸುತ್ತಾ ಬರುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಯುಗಾಂತ್ಯಕ್ಕೆ ಬಂದಿರುವಂತಹ ನಮ್ಮನ್ನು ಆ ನಿನ್ನ ಪರಿಶುದ್ಧವಾದಂತಹ ಸಮಯಕ್ಕೆ, ನಿನ್ನ ಬರುಣಕ್ಕೆ ಸಿದ್ಧಪಡಿಸಲು ಸ್ವಾಮಿ ಹಗಲು ರಾತ್ರಿ ಚಿಂತಿಸುವಂತ ದೇವರು ನೀನಾಗಿದ್ದೀ. ನಿನಗೆ ಸ್ತೋತ್ರ ಸ್ವಾಮಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ಆತನನ್ನು ಕೊಟ್ಟನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೀವಿ ಸ್ವಾಮಿ. ಈ ಭೂಮಿ ಮೇಲೆ ನೀನು ಸೃಷ್ಟಿ ಮಾಡುವ ಪ್ರತಿಯೊಬ್ಬ ಮಾನವನು ರಕ್ಷಿಸಲ್ಪಟ್ಟು ನಿನ್ನಿಂದ ಸಿಗುವ ಉಚಿತಾರ್ಥ ವರವಾದ ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕೆಂಬುದೇ ನಿನ್ನ ಚಿತ್ತವಾಗಿದೆ. ಅದಕ್ಕಾಗಿ ಸ್ವಾಮಿ ಈ ಒಂದು ಕ್ರೈಸ್ತಿಯ ಜೀವಿತದಲ್ಲಿ ನಿನ್ನ ಪ್ರೀತಿಯನ್ನ ಕಂಡುಕೊಂಡಿರುವ, ಅರ್ಥ ಮಾಡಿಕೊಂಡಿರುವ, ಅನುಭವಿಸುತ್ತಿರುವ ಪ್ರತಿಯೊಬ್ಬ ವಿಶ್ವಾಸಿಗಳಿಗೂ ದಿನನಿತ್ಯವೂ ನೀನು ಕರೆ ಕೊಡುವಂತ ದೇವರಾಗಿದೆ. ನಿಮ್ಮ ನೆರೆಯವರನ್ನು ನಿಮ್ಮಂತೆಯೇ ಪ್ರೀತಿಸಿರಿ. ನಿಮಗೆ ಸಿಕ್ಕಿರುವಂತ ಈ ಸತ್ಯವನ್ನ ಇತರರಿಗೂ ತಿಳಿಸಿ ಅವರು ಸಹ ಬರಬಹುದಾದಂತ ಆ ನಾಶನದಿಂದ, ಕೇಡಿನಿಂದ ತಪ್ಪಿಸಿಕೊಂಡವರಾಗಿ ನಿತ್ಯ ಜೀವದಲ್ಲಿ ಪಾಲು ಹೊಂದುವಂತೆ ದೇವರು ಕೊಟ್ಟಂತ ಈ ಕೃಪೆಯನ್ನ ಈ ಭೂಮಿ ಮೇಲೆ ಸದುಪಯೋಗ ಪಡಿಸಿಕೊಂಡು ನಿತ್ಯ ಜೀವಕ್ಕೆ ಬಾಧ್ಯರಾಗುವಂತೆ ಕೃಪೆ ತೋರ್ತಾ ಬಂದಿದ್ದೀರಿ. ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಕೃಪೆ ನಮ್ಮ ಮೇಲಿರ್ಲಿ ಕರ್ತನೆ. ಈ ವಿಷಯದಲ್ಲಿ ನಾವು ಸೋತು ಹೋಗದೆ, ಬಳಲದೆ ಸ್ವಾಮಿ, ಕುಂದಿ ಹೋಗದೆ ಬಲವುಳ್ಳವರಾಗಿ ಸ್ವಾಮಿ ಚೈತನ್ಯದಿಂದ ಸ್ವಾಮಿ ದಿನನಿತ್ಯವೂ ಈ ಕಾರ್ಯಕ್ಕೆ ನಾವು ಕರ್ತನೆ ಸಂಪೂರ್ಣವಾದಂತ ನ್ಯಾಯವನ್ನ ಒದಗಿಸಿಕೊಡುವಂತೆ ಬದುಕಲು ಸಹಾಯ ಮಾಡು. ನೀನು ವಾಗ್ದಾನ ಮಾಡಿದ್ದಿ, ಅಂತ್ಯದ ದಿನಗಳಲ್ಲಿ ನನ್ನ ಆತ್ಮನನ್ನು ಎಲ್ಲಾ ಮನುಷ್ಯರ ಮೇಲೆ ಸುರಿಸುವೆನು ಎಂಬುದಾಗಿ. ಹಾಗಾಗಲಿ ಸ್ವಾಮಿ. ನಿನ್ನ ಆತ್ಮನು ಕೇಳುವಂತ ಹೃದಯದಲ್ಲಿಯೂ ಹೇಳುವಂತವರ ಹೃದಯದಲ್ಲಿ ಮಾತನಾಡಿದಾಗ ಮಾತ್ರ ಸ್ವಾಮಿ ಪರಲೋಕದ ನಿನ್ನ ಪ್ರೀತಿಯ ಭಾಷೆಯು ಈ ಲೋಕದಲ್ಲಿ ಸ್ವಾಮಿ ನಾಶವಾಗುತ್ತಿರುವ ಮಾನವನ ಹೃದಯಕ್ಕೆ ಅರ್ಥವಾಗಲು ಸಾಧ್ಯ ಸ್ವಾಮಿ. ದುಷ್ಟರು, ದುರುಳರು ಸ್ವಾಮಿ ಈ ಭೂಮಿಯನ್ನ, ಈ ಜಗತ್ತನ್ನ ಆಳುತ್ತಿದ್ದಾರೆ ಸ್ವಾಮಿ. ಸಂಕಷ್ಟದ ಬೆಲೆಗೆ ಪ್ರತಿಯೊಬ್ಬ ಮನುಷ್ಯನು ಸಿಕ್ಕಿ ಬಿದ್ದಿದ್ದಾನೆ ಸ್ವಾಮಿ. ಮೋಸ, ವಂಚನೆ, ಎಲ್ಲಾ ರೀತಿಯ ಅನ್ಯಾಯ, ಅಕ್ರಮಗಳಿಗೆ ಸಿಕ್ಕಿ ಈ ಲೋಕದಲ್ಲಿ ಅನೇಕರು ಸ್ವಾಮಿ ದಿಕ್ಕು ಕಾಣದಂತೆ ಕರ್ತನೆ ಮಹಾ ಕಷ್ಟ ಸಂಕಷ್ಟಗಳಿಗೆ ಒಳಗಾಗಿ ದರಿದ್ರರಾಗಿ ಬದುಕುತ್ತಿದ್ದಾರೆ ಸ್ವಾಮಿ. ಮನೆ ಇಲ್ಲದೆ, ಊಟವಿಲ್ಲದೆ, ವಸತಿ ಇಲ್ಲದೆ, ಚಳಿಯಲ್ಲಿ ಬೀದಿಯಲ್ಲಿ ಬಿದ್ದು ನಡುಗುತ್ತಾ ಸಾಯುತ್ತಿದ್ದಾರೆ ಸ್ವಾಮಿ. ಈ ದೃಶ್ಯಗಳನ್ನ ನಿನ್ನ ದೂತರು ದಿನನಿತ್ಯವೂ ನೋಡುವಂತವರಾಗಿದ್ದಾರೆ. ನೀನು ಕೂಡ ಪರಲೋಕದಿಂದ ಇಂತಹ ಸನ್ನಿವೇಶಗಳನ್ನ ದೃಷ್ಟಿಸುವಂತ ದೇವರಾಗಿದೆ ಕರ್ತನೆ. ನಿನ್ನ ಕೃಪೆಯನ್ನ ಬೇಡುತ್ತೇವೆ, ನಿನ್ನ ದಯೆಯನ್ನು ಬೇಡುತ್ತೇವೆ ಸ್ವಾಮಿ. ಈ ಕೊನೆ ಕಾಲದಲ್ಲಿ ಸ್ವಾಮಿ ನಿನ್ನ ಕೃಪೆ ಇರಲಿ. ಇಂತಹ ಮಹಾಘೋರವಾದಂತ ಸಂಕಷ್ಟದಿಂದ ಜನರನ್ನ ಬಿಡುಗಡೆ ಮಾಡು. ಸಾಲದಕ್ಕಾಗಿ ಸ್ವಾಮಿ ಮತ್ತೆ ಕರೋನಾ ಕಾಯಿಲೆಯು ಸ್ವಾಮಿ ಭೂಮಿಯನ್ನ ಒಕ್ಕರಿಸುತ್ತಿದೆ ಸ್ವಾಮಿ. ಅನೇಕ ಕಡೆ ತನ್ನ
ತಾಂಡವವನ್ನ ಶುರು ಮಾಡದೆ ಕರ್ತನೆ. ನಿನ್ನ ಕೃಪೆಯಲ್ಲಿ, ನಿನ್ನ ದಯೆಯಲ್ಲಿ ಸ್ವಾಮಿ, ಯಾವ ಕಾರಣಕ್ಕೂ ಮತ್ತೆ ಅಂತ ಪರಿಸ್ಥಿತಿಗಳನ್ನ ಈ ಜಗತ್ತಿನಲ್ಲಿ ಮನುಷ್ಯನು ನೋಡದ ಹಾಗೆ ಕಾರ್ಯ ಮಾಡು ಸ್ವಾಮಿ. ಆದಷ್ಟು ನಿನ್ನ ಕೃಪೆಯಿಂದ ಸ್ವಾಮಿ ಈ ಕಾಯಿಲೆಯನ್ನು ಸಂಪೂರ್ಣವಾಗಿ ತೆಗೆದು ಹಾಕಬೇಕೆಂಬುದಾಗಿ ಬೇಡ್ತೇನೆ. ಈ ಭಯದಿಂದ ಮನುಷ್ಯರನ್ನ ಬಿಡುಗಡೆ ಮಾಡಬೇಕೆಂಬುದಾಗಿ ಬೇಡ್ತೇನೆ ಸ್ವಾಮಿ. ಮಾನವನ ಜೀವಿತದಲ್ಲಿ ಪಾಪವು ಅತಿಯಾದಾಗ ಮನುಷ್ಯನನ್ನ ಹತೋಟಿಗೆ ತರಲು ನೀನು ದಂಡಿಸಲು ಉಪಯೋಗಿಸುವಂತ ಇಂಥ ಕಾರ್ಯಗಳಿಗೆ ಮನುಷ್ಯನು ಸ್ವಾಮಿ ಸ್ಪಂದಿಸುವಂತೆ ಕೃಪೆ ತೋರು. ಪಾಪದ ಬಲೆಯಿಂದ ತಪ್ಪಿಸಿಕೊಳ್ಳಲು ಮುಂದಾಗುವಂತ ಇಂಥ ಭಯಂಕರವಾದ ಅಪಾಯದಿಂದ ಪ್ರತಿಯೊಂದು ಕುಟುಂಬವು ರಕ್ಷಿಸಲ್ಪಡಲು ಸ್ವಾಮಿ ಪ್ರತಿಯೊಬ್ಬರು ಎಚ್ಚರಗೊಳ್ಳಲಿಕ್ಕಾಗುವಂತೆ ಕಾರ್ಯ ಮಾಡು. ನೀನು ಸ್ವಾಮಿ ನಾನೇ ಸತ್ಯವು ಜೀವವು ಮಾರ್ಗವು ಎಂಬುದಾಗಿ ಹೇಳಿರುವಾಗ ಈ ಲೋಕದಲ್ಲಿರುವಂತ ಎಲ್ಲಾ ಸಂಕಷ್ಟಗಳಿಂದ ತಪ್ಪಿಸಿಕೊಳ್ಳಲು ನೀನೇ ಮಾರ್ಗವಾಗಿರುವುದರಿಂದ ಪ್ರತಿಯೊಬ್ಬ ಮಾನವನು ನಿನ್ನ ಬಳಿಗೆ ಓಡಿ ಬರುವಂತೆ, ನಿನ್ನಲ್ಲಿರುವಂತ ರಕ್ಷಣೆಯನ್ನು ಸುರಕ್ಷೆಯನ್ನು ಹೊಂದಿಕೊಳ್ಳುವಂತೆ, ಜೀವದ ಮಾರ್ಗವನ್ನು ಕಂಡುಕೊಳ್ಳುವಂತೆ ಸ್ವಾಮಿ, ಪಾಪದ ಬಲೆಯಿಂದ ತಪ್ಪಿಸಿಕೊಂಡು ಎಲ್ಲ ಕೇಡಿನ ಬಲೆಯಿಂದ ಸ್ವಾಮಿ ತಪ್ಪಿಸಿಕೊಂಡವರಾಗಿ ನಿತ್ಯ ಜೀವದ ಮಾರ್ಗದಲ್ಲಿ ನೀತಿಯ ಆಶೀರ್ವಾದಗಳೊಂದಿಗೆ ಸುರಕ್ಷಿತವಾಗಿ ಸುಕ್ಷೇಮದಿಂದ ದಿನಾಲು ಸ್ವಾಮಿ ನಿನ್ನ ಭಕ್ತ ಮಂಡಳಿಯೊಂದಿಗೆ ಸೇರಿಕೊಂಡು ನಿನ್ನನ್ನು ಆರಾಧಿಸುವಂತೆಯೂ ಕೊಂಡಾಡುವಂತೆಯೂ ನಿನ್ನೊಬ್ಬನನ್ನೇ ಸ್ತುತಿಸಿ ಸೇವಿಸುವಂತೆಯೂ ಕಾರ್ಯ ಮಾಡು ಸ್ವಾಮಿ. ಈ ಲೋಕದಲ್ಲಿರ್ತಕ್ಕಂಥ ಬಡತನವನ್ನ ತೆಗೆದು ಹಾಕು ಸ್ವಾಮಿ. ದರಿದ್ರರನ್ನ ನೀನು ಸಂಧಿಸು ಸ್ವಾಮಿ. ಆ ಮಕ್ಕಳಿಗೆ ಬೇಕಾದಂತ ಎಲ್ಲ ಊಟ ವಸತಿ ಉಪಚಾರಗಳು ಒದಗಿಸಲ್ಪಡುವಂತೆ ಕಾರ್ಯ ಮಾಡು ಸ್ವಾಮಿ. ಹಸಿವಿನಿಂದ ಯಾರು ಸಾಯದಂತೆ ನೋಡಿಕೋ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಅನಾಥ ಮಕ್ಕಳಿಗೂ ಪ್ರಾರ್ಥನೆ ಸ್ವಾಮಿ. ಪಾಪದ ನಿಮಿತ್ತವಾಗಿ ಜನಿಸುವಂತ ಇಂಥ ಮಕ್ಕಳ ಜೊತೆಯಲ್ಲಿ ನೀರು ಕರ್ತನೆ, ಅವರಿಗೆ ಬೇಕಾದ ಸುರಕ್ಷತೆಯನ್ನು ಕೊಡು. ಅವರು ನಿನ್ನನ್ನು ಕಂಡುಕೊಂಡು ವಿಶ್ವದ ತಂದೆಯಾಗಿರುವಂತ ನಿನ್ನನ್ನೇ ಸ್ವಾಮಿ ತಮ್ಮ ರಕ್ಷಕನು ಒಡೆಯನು ಆಗಿ ಅಂಗೀಕಾರ ಮಾಡಿಕೊಂಡು ನಿನ್ನಿಂದ ಸಿಗುವಂತ ಸುರಕ್ಷತೆಯ ಕೃಪಾಸ್ತದಲ್ಲಿ ಬೆಳೆದು ನಿನ್ನ ನೀತಿಯನ್ನು ಅನುಸರಿಸಿ ನಿತ್ಯ ಜೀವಕ್ಕೆ ಬಾಧ್ಯರಾಗುವಂತೆ ಕಾರ್ಯ ಮಾಡು. ಅನೇಕ ವೃದ್ಧರು ಸ್ವಾಮಿ ತಮ್ಮ ಮಕ್ಕಳಿಂದ ವಂಚಿತರಾಗಿ ಕರ್ತನೆ ಸಂಕಟ ಪಡುತ್ತಿದ್ದಾರೆ ಸ್ವಾಮಿ. ತಾವು ಸಂಪಾದಿಸಿದ್ದನ್ನು ತಮ್ಮ ಶ್ರಮೆಯನ್ನು ನಂಬಿ ಮಕ್ಕಳ ವಶಕ್ಕೆ ಒಪ್ಪಿಸಿ ಇವತ್ತು ದಿಕ್ಕಾಪಾಲಾಗಿದ್ದಾರೆ ಸ್ವಾಮಿ. ಅಂತ ಪರಿಸ್ಥಿತಿಗಳನ್ನ ನಾವು ನೋಡ್ತಿದ್ದೇವೆ. ಅಂತ ವೃದ್ಧ ತಂದೆ ತಾಯಿಗಳನ್ನ ಆಶೀರ್ವದಿಸು. ಅಂತ ವೃದ್ಧರನ್ನ ನೀನು ಕೃಪೆ ತೋರಿ ನಡೆಸು. ಅಂತವರಿಗಾಗಿ ನಡೆಸುತ್ತಿರುವಂತ ವೃದ್ಧಾಶ್ರಮಗಳನ್ನ ಅನಾಥಾಶ್ರಮಗಳನ್ನು ಸ್ವಾಮಿ ನೀನು ಆಶೀರ್ವಾದ ಮಾಡು. ಇನ್ನು ಹೆಚ್ಚಿನ ರೀತಿಯಲ್ಲಿ ಸ್ವಾಮಿ ಸಭೆಯು ಸರ್ಕಾರವು ಇಂಥ ಸ್ಥಿತಿಗಳಿಗೆ ಗಮನ ಕೊಡುವಂತೆ ಕಾರ್ಯ ಮಾಡಿ ಈ ಭೂಮಿ ಮೇಲೆ ಸ್ವಾಮಿ ಕಷ್ಟಗಳಿಂದ ಜೀವಿಸಿದಂತ ಹಿರಿಯರಿಗೆ ಸ್ವಾಮಿ ಸುಖದ ಒಂದು ವಾತಾವರಣವನ್ನು ಕಲ್ಪಿಸಿಕೊಡುವಂತೆ, ನೆಮ್ಮದಿಯ ಬದುಕನ್ನ ಕಲ್ಪಿಸಿಕೊಡುವಂತೆ, ಕೊನೆಯ ದಿನಮಾನಗಳನ್ನ ಅವರು ಸಂತೋಷದಿಂದ ನೆಮ್ಮದಿಯಿಂದ ಕಳೀಲಿಕ್ಕಾಗುವಂತೆ ಕೃಪೆ ತೋರು. ಎಲ್ಲದಕ್ಕಿಂತ ಮೇಲಾಗಿ ಸ್ವಾಮಿ ಸತ್ಯವು ಅವರನ್ನ ಎಲ್ಲಾ ಸಂಕಷ್ಟಗಳಿಂದ ಬಿಡುಗಡೆ ಮಾಡುವಂತೆ ಕಾರ್ಯ ಮಾಡು. ಪರಲೋಕದ ಸತ್ಯವು ಅವ್ರಿಗೆ ತಿಳಿಯುವಂತೆ ಕಾರ್ಯ ಮಾಡು ಸ್ವಾಮಿ. ಸ್ತೋತ್ರ ರಾಜ, ಇಂದಿನ ಸಂದೇಶಕ್ಕಾಗಿ ಸ್ತೋತ್ರ. ಸಂದೇಶ ತಂದಂತ ನಿನ್ನ ಪ್ರಿಯ ದಾಸರನ್ನು ಆಶೀರ್ವದಿಸು. ಕುಟುಂಬ ಮಕ್ಕಳನ್ನ ಆಶೀರ್ವಾದ ಮಾಡುವಂತ ಸೇವೆಯನ್ನು ಆಶೀರ್ವದಿಸು. ನಿನ್ನ ಹೆಚ್ಚಿನ ಪರಿಶುದ್ಧಾತ್ಮ ದೇವರ ಬಲದಿಂದ ತುಂಬಿಸಿ ನಿನ್ನ ಸೇವೆಯಲ್ಲಿ ಅವನ್ನ ಹೆಚ್ಚೆಚ್ಚಾಗಿ ಉಪಯೋಗಿಸು ಸ್ವಾಮಿ. ಪ್ರತಿಯೊಬ್ಬ ಸೇವಕರನ್ನು ಆಶೀರ್ವದಿಸು. ಸತ್ಯದ ಸುವಾರ್ತೆಯನ್ನ ಸಾರುವವರ ಪಾದಗಳು ಎಷ್ಟು ಅಂದವಾಗಿವೆ ಎಂಬುದಾಗಿ ಹೇಳಿದಿ. ಸುವಾರ್ತೆ ಸಾರುವಂತ ಪ್ರತಿಯೊಬ್ಬ ನಿನ್ನ ಮಗನನ್ನ ನಿನ್ನ ಮಗಳನ್ನು ಆಶೀರ್ವದಿಸು ಸ್ವಾಮಿ. ಸಭೆಯಲ್ಲಿ ಅನೇಕರು ಸ್ವಾಮಿ ಹೊರಗಡೆ ಕೆಲಸ ಮಾಡಿಕೊಂಡು ಮನೆಗೆ ಬಂದು ನಿನ್ನ ಸತ್ಯವನ್ನ ತಿಳಿಸುವಂತ ಕಾರ್ಯದಲ್ಲಿ ಆಸಕ್ತಿಯುಳ್ಳವರಾಗಿ ಮನೆಯನ್ನ ಸಂಧಿಸಿ ಪ್ರಯಾಸ ಪಟ್ಟು ಸೇವೆ ಮಾಡುತ್ತಿದ್ದಾರೆ ಸ್ವಾಮಿ. ಇದಕ್ಕಾಗಿ ನಿನಗೆ ಸ್ತೋತ್ರ. ಅಂತ ಕುಟುಂಬಗಳನ್ನು ಆಶ್ವಾಸು ಸ್ವಾಮಿ. ಅಂತ ಮನೆಯನ್ನು ಆಶ್ವಾಸು ಸ್ವಾಮಿ. ಅಂತ ಹೃದಯವನ್ನು ಆಶ್ವಾಸು ಸ್ವಾಮಿ. ಹೆಚ್ಚು ಮಕ್ಕಳು ಈ ಭೂಮಿ ಮೇಲೆ ಪ್ರತಿದಿನವೂ ನಿನ್ನ ಸೇವೆಯಲ್ಲಿ ಭಾಗಿಗಳಾಗುವಂತೆ, ನಿನ್ನ ವಾಕ್ಯವನ್ನು ಸಾರುವಂತೆ, ನಿನ್ನ ಪರಿಶುದ್ಧವಾದ ವಾಕ್ಯಗಳನ್ನು ಕೈಗಳಲ್ಲಿ ತೆಗೆದುಕೊಂಡು ಮಾತಿನಿಂದ ಸ್ವಾಮಿ, ಹೃದಯದಿಂದ ಕರ್ತನೆ ಪ್ರತಿಯೊಂದು ಮನಸ್ಸಿಗೆ ಸ್ವಾಮಿ ಸ್ಪಂದಿಸಲು ಕಾರ್ಯ ಮಾಡು ಸ್ವಾಮಿ. ಈ ಲೋಕದಲ್ಲಿ ನಿನ್ನ ಬರೋಣ ಬೇಗನೆ ಆಗುವಂತೆ, ಈ ಎಲ್ಲಾ ದುಷ್ಟ ಸಂಹಾರವಾಗುವಂತೆ ಸ್ವಾಮಿ, ದುಷ್ಟತನವನ್ನ ಸಂಪೂರ್ಣವಾಗಿ ತೆಗೆದು ಬಿಟ್ಟು ಕರ್ತನೆ ನಿನ್ನ ನೀತಿಯ ರಾಜ್ಯವನ್ನ, ಸಮಾಧಾನದ ರಾಜ್ಯವನ್ನು ಈ ಭೂಮಿ ಮೇಲೆ ಸ್ಥಾಪಿಸಲು ನೀನು ಬರುವಂತ ಆಗಿದಿ ಸ್ವಾಮಿ. ಆ ಬರೋಣಕ್ಕಾಗಿ ಪ್ರತಿಯೊಬ್ಬ ಮಾನವನ್ನ ಸಿದ್ಧಪಡಿಸಲು ಕಾರ್ಯ ಮಾಡು ಸ್ವಾಮಿ. ಬೆಳಗಿನ ಜಾವದಲ್ಲಿ ವಿಶೇಷವಾಗಿ ತಲೆಬಾಗಿ ಬಂದಿರುವಂತಹ ನಮ್ಮ ಪ್ರಿಯವಾದವರನ್ನ ನೀನು ಅಷ್ಟು ಕೊಪ್ಪಿಸ್ತೇನೆ ಸ್ವಾಮಿ. ಈ ಜವಾಬ್ದಾರಿಕೆಯನ್ನು ಹೊರಲು ಪ್ರತಿಯೊಬ್ಬರನ್ನ ಚೈತನ್ಯ ಪಡಿಸು, ಬಲಪಡಿಸು, ಆಧರಿಸು, ಪರಾಮರ್ಶು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಹಿರಿಯರಂತ ಪ್ರೇಮತ್ ಸಾರೋರ್ನ ಕುಟುಂಬ ಮಕ್ಕಳನ್ನು ಆಶ್ವಸಿಸು. ಆರೋಗ್ಯದಿಂದ ತುಂಬಿಸು ಮಾಡುವಂತ ಸೇವೆ ಕೆಲಸಕಾರನ ಆಶ್ವಸಿಸಿ ಅಭಿವೃದ್ಧಿ ಪಡಿಸು, ಸುಕ್ಷೇಮಗಳನ್ನು ದಯಪಾಲಿಸು ಸ್ವಾಮಿ. ಅವರ ಸೊಸೆಯವರಾಗಿರ್ತಕ್ಕಂಥ ಋಷಾಗೋಸ್ಕರ ಪ್ರಾರ್ಥನೆ ಸ್ವಾಮಿ.
ಮಗಳನ್ನ ಆಶೀರ್ವದಿಸು, ಅವ್ರನ್ನ ಬಲಪಡಿಸು, ಶಕ್ತಿಗೊಳಿಸು. ಅವ್ರಿಗಿರ್ತಕ್ಕಂಥ ಬಲಹೀನತೆಯನ್ನು ತೆಗೆದು ಹಾಕು ಸ್ವಾಮಿ. ಕರ್ತನೆ, ಅವರಿಗೆ ಬೇಕಾದ ಸುರಕ್ಷತೆಯನ್ನು, ಸುಕ್ಷೇಮವನ್ನು ಕೊಡು ಸ್ವಾಮಿ. ಕರ್ತನೆ, ನೀನು ಅವರಿಗೆ ಗರ್ಭ ಫಲವನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅವ್ರನ್ನ ಬಲಪಡಿಸು. ಕರ್ತನೆ, ಅವ್ರಿಗಿರ್ತಕ್ಕಂಥ ಯಾವುದೇ ಶಾರೀರಿಕವಾದಂತಹ ಅಸ್ವಸ್ಥತೆಯನ್ನು ಈ ಸಮಯದಲ್ಲಿ ತೆಗೆದುಹಾಕಿ ಅವರನ್ನು ದೃಢಪಡಿಸಿ, ಬಲಪಡಿಸಿ, ಶಕ್ತಿಗೊಳಿಸಿ, ಆರೋಗ್ಯದಿಂದ ತುಂಬಿಸಿ, ತಾಯಿ ಮಗು ಸುರಕ್ಷಿತವಾಗಿರುವಂತೆ ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ಸಹಾಯ ಮಾಡು ಸ್ವಾಮಿ. ಈ ದಿನಮಾನಗಳು ನಿಮ್ಮ ದೂತರು ಅವರನ್ನ ಕಾಯಲಿ, ಸುರಕ್ಷಿತವಾದಂತ ಪ್ರಸವಕ್ಕೆ ಅವರನ್ನ ನಡೆಸಲಿ ಸ್ವಾಮಿ. ಆಶೀರ್ವಾದದಾಯಕವಾದ ಮಗುವನ್ನು ಅವರು ಪಡೆಯಲಿ ಸ್ವಾಮಿ. ಇದರಿಂದ ಕುಟುಂಬದಲ್ಲಿ ನಿನ್ನ ಪ್ರೀತಿ ಹೆಚ್ಚಲಿ, ನಿನಗೆ ಮಹಿಮೆ ಉಂಟಾಗಲಿ ಕರ್ತನೆ. ವಿಶೇಷವಾಗಿ ತಲೆಬಾಗಿ ಬಂದಂತ ಎಲ್ಲ ಕಪ್ಸ್ತೇನೆ ಸ್ವಾಮಿ. ಹಿರಿಯಂತ ಇವಳಿ ನಮ್ಮವರನ್ನು ಆಶೀರ್ವದಿಸು. ಅವ್ರು ಮಾಡುವಂತ ಸೇವೆ, ಅವ್ರ ಕುಟುಂಬ ಮಕ್ಕಳನ್ನು ಆಶೀರ್ವಿಸು, ಆರೋಗ್ಯದಿಂದ ತುಂಬಿಸು. ನಿನ್ನ ಘನವುಳ್ಳ ಸೇವೆಯಲ್ಲಿ ಹೆಚ್ಚಾಗಿ ಅವನು ಉಪಯೋಗಿಸಿ ಸುಕ್ಷೇಮವನ್ನು ಕೊಟ್ಟು, ವೃದ್ಧಾಪದಲ್ಲಿ ನಿನ್ನ ವಿಶೇಷವಾದ ಬಲವನ್ನು, ತ್ರಾಣವನ್ನು, ಆರೋಗ್ಯವನ್ನು ಕೊಟ್ಟು, ನಿನ್ನ ನಾಮದ ಭಯ ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ನಿನಗಾಗಿ ಜೀವಿಸಲು, ನಿನ್ನ ಸೇವೆ ಮಾಡಲು ಕೃಪೆ ತೋರು ಸ್ವಾಮಿ. ಎಲ್ಲ ಕೇಳಿ ತಪ್ಪಿಸಿ ಕಾಪಾಡು. ಹಿರಿಯಂತ ಲೋಕೇಶ್ ಅವ್ರಿಗೋಸ್ಕರ ಪ್ರಾರ್ಥನೆ, ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವಿಸು, ಆರೋಗ್ಯದಿಂದ ತುಂಬಿಸಿ ಅವ್ರು ಮಾಡುವಂತೆ ಸೇವೆನ ಆಶೀರ್ವಿಸು ಸ್ವಾಮಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಉಪಯೋಗಿಸ್ಕೊಳ್ಳಿಕ್ಕಾಗುವಂತೆ ಕಾರ್ಯ ಮಾಡಿ ಸ್ವಾಮಿ. ಸಹೋದರ ಜಾನ್ ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ, ಅವ್ರ ಕುಟುಂಬ ಮಕ್ಕಳಿಗಾಗಿ ಪ್ರಾರ್ಥನೆ ಸ್ವಾಮಿ. ಅವ್ರು ಮಾಡುವಂತ ಸೇವೆ ಕೆಲಸ ಕಾರ್ಯಗಳಿಗಾಗಿ ಪ್ರಾರ್ಥನೆ. ಅವ್ರನ್ನ ಬಲಪಡಿಸು, ಆಧರಿಸು, ಪರಾಮರ್ಶು. ನಿನ್ನ ಸೇವೆಯಲ್ಲಿ ಚೈತನ್ಯ ಪಡಿಸು, ಕೊರತೆ ಸಮಸ್ಯೆಗಳನ್ನು ದೂರ ಮಾಡಿ ನಿನ್ನ ಸೇವೆಯಲ್ಲಿ ಇನ್ನೂ ಹೆಚ್ಚಿನ ಆಶೀರ್ವಾದದಾಯಕವಾದ ಜೀವಿತವನ್ನು ಜೀವಿಸಲು ಎಲ್ಲಾ ರೀತಿಯಾದ ಅನುಕೂಲಗಳನ್ನ, ಸೌಲಭ್ಯಗಳನ್ನ ದಯಪಾಲಿಸು ಸ್ವಾಮಿ. ನೀತಿ ಸೇವೆ ಉಪಯೋಗಿಸ್ಕೋ ಸ್ವಾಮಿ. ಮಗಳಂತ ಆನೆಯವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರ ಕುಟುಂಬವನ್ನು ಆಶ್ವಸಿಸು. ಮನೆಯಲ್ಲಿರ್ತಕ್ಕಂಥ ಅವ್ರ ಪತಿಯನ್ನ, ತಾಯಿಯನ್ನು ಆಶ್ವಸಿಸು. ಅವ್ರು ಮಾಡುವಂತ ಸೇವೆ ಕೆಲಸ ಕಾರ್ಯಗಳನ್ನು ಆಶ್ವಸಿಸು, ಸುರಕ್ಷಿತಗೊಳಿಸು. ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗಿಸ್ಕೋ ಸ್ವಾಮಿ. ಸಹೋದರಿ ರಾಜೇಶ್ವರಿಗೋಸ್ಕರ, ಅವ್ರ ಕುಟುಂಬಕ್ಕೋಸ್ಕರ ಸ್ವಾಮಿ, ಅವ್ರು ಮಾಡುವಂತ ಸೇವೆಗೋಸ್ಕರ ಪ್ರಾರ್ಥನೆ ಅವ್ರನ್ನ ಬಲಪಡಿಸು ಸ್ವಾಮಿ. ಆರೋಗ್ಯದಿಂದ ತುಂಬಿಸು, ಹೆಚ್ಚಿನ ಸೇವೆಯಲ್ಲಿ ಆಸಕ್ತಿಯುಳ್ಳವರಾಗಿ ನಿನ್ನನ್ನು ಘನಪಡಿಸಲು, ಉಪಯೋಗಿಸಲು ಎಲ್ಲಾ ಕಾರ್ಯಗಳು ಆತ್ಮನಿಂದ ನಡೆಸಲ್ಪಡುವಂತೆ ಕಾರ್ಯ ಮಾಡು ಸ್ವಾಮಿ. ಬದುಕಂತ ಸ್ವಂತಮ್ಮಗಳವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ನಿರೀಕ್ಷೆಯಲ್ಲಿ ಅವರು ಬದುಕುತ್ತಿರುವಾಗ ಆಗಿರುವಂತ ನಷ್ಟವು ಸ್ವಾಮಿ ಸಂಪೂರ್ಣವಾಗಿ ಕರ್ತನೆ ಅವ್ರಿಗೆ ಹಿಂತಿರುಗಿ ಬರುವಂತೆ ಕಾರ್ಯ ಮಾಡು. ಎಲ್ಲ ಕೊರತೆಗಳು ನೀಗಿಸು, ಕೇಳಿ ತಪ್ಪಿಸು. ಬರುವಂತ ಹೊಸ ವರ್ಷದಲ್ಲಿ ಸಂತೋಷದ ಸುದಿನಗಳನ್ನ ಅನುಭವಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಈ ಬೆಳಿಗ್ಗೆ ಸ್ವಾಮಿ, ನನ್ನ ಕುಟುಂಬ ಮಕ್ಕಳನ್ನ ಮಾಡುವಂತ ಸೇವೆಯನ್ನ, ಸಭೆಯನ್ನ ನಷ್ಟಪಡಿಸ್ತೇನೆ ಸ್ವಾಮಿ. ಈ ಸೇವೆಯಲ್ಲಿ ನಮ್ಮನ್ನ ಬಲಪಡಿಸು, ಚೈತನ್ಯ ಪಡಿಸು, ಅಭಿವೃದ್ಧಿ ಪಡಿಸು. ಇನ್ನು ಉನ್ನತವಾದ ರೀತಿಯಲ್ಲಿ ಸ್ವಾಮಿ ಈ ಭೂಮಿಗೆ ಆಶೀರ್ವಾದವನ್ನ ತರಲು ನಿನ್ನ ಸೇವಕರಾದ ನಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಇಂತಹ ಎಚ್ಚರವಾಗಿರುವಂತಹ ಕಾರ್ಯಕ್ರಮಗಳನ್ನು ಸ್ವಾಮಿ ರೂಪಿಸಿ, ಪ್ರತಿಯೊಂದು ಆತ್ಮಗಳನ್ನು ಎಚ್ಚರಪಡಿಸಿ ನಿನ್ನ ರಾಜ್ಯಕ್ಕೆ ಉಪಯೋಗಿಸಲ್ಪಡ್ಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಆತ್ಮೀಯ ವರಗಳನ್ನು, ಪರಲೋಕದ ಜ್ಞಾನವನ್ನು, ವಿವೇಕವನ್ನು, ತಿಳುವಳಿಕೆಯನ್ನು, ಶಿಕ್ಷಣವನ್ನು ನಮಗೆ ದಯಪಾಲಿಸಿಕೊಡು ಸ್ವಾಮಿ. ಆಗ ಮಾತ್ರ ದಿನದಿಂದ ದಿನಕ್ಕೆ ಸ್ವಾಮಿ ನೀನು ನಮಗೆ ಕೊಡುವಂತ ಉತ್ತಮವಾದಂತ, ಪರಿಶುದ್ಧವಾದಂತ ಸೇವೆಯಲ್ಲಿ ಉನ್ನತವಾದಂತ ನಿನ್ನ ಸತ್ಯವನ್ನು ಈ ಲೋಕಕ್ಕೆ ಕರ್ತನೆ ಪ್ರತಿಯೊಬ್ಬ ಮಾನವನಿಗೆ, ಸಕಲ ಕುಲ ಭಾಷೆ ಪ್ರತಿ ಜನಾಂಗಗಳಿಗೆ ಮುಟ್ಟಿಸಲು ಸಾಧ್ಯವಾಗುವಂತದ್ದಾಗಿದೆ ಸ್ವಾಮಿ. ನಿನ್ನ ಪರಿಶುದ್ಧಾತ್ಮನ ಬಲದಿಂದ ನಮ್ಮನ್ನು ಅಭಿಷೇಕಿಸು, ಆತ್ಮನ ವರಗಳಿಂದ ನಮ್ಮನ್ನು ತುಂಬಿಸು. ನಿನ್ನ ಸೇವೆ ಮಾಡಲು ನಮ್ಮ ಕಾಲುಗಳನ್ನ ಜಿಂಕೆಗಳಂತೆ ಸ್ವಾಮಿ ಚುರುಕುಗೊಳಿಸು ಸ್ವಾಮಿ. ಉನ್ನತವಾದಂತಹ ಪರ್ವತದ ಮೇಲೆ ನಮ್ಮನ್ನ ನಿಲ್ಲಿಸು. ಎತ್ತರವಾದಂತಹ ನಿನ್ನ ಆ ಸ್ಥಳದಲ್ಲಿ ನಾವು ನಿಂತು ಉನ್ನತವಾದ ನಿನ್ನ ಸೇವೆಯನ್ನು ಮಾಡಿ ನಿನ್ನ ರಾಜ್ಯವನ್ನು ಸಿದ್ಧಪಡಿಸಲು ಸ್ವಾಮಿ ನೀನೇ ನಮ್ಮೊಂದಿಗಿದ್ದು ಕಾರ್ಯ ಸಾಧಿಸು. ಈ ಬೆಳಗಿನ ಜಾವದಲ್ಲಿ ನಿನ್ನನ್ನು ಕೊಂಡಾಡಲು ಕೊಟ್ಟಂತೆ ಅವಕಾಶಕ್ಕಾಗಿ ಸ್ತೋತ್ರ. ತಲೆಬಾಗಿ ಬಂದಿರುವಂತ ಈ ಸುವಾರ್ತೆಯನ್ನು ಕೇಳುವಂತ, ಈ ಕಾರ್ಯಕ್ರಮದ ಮುಖಾಂತರವಾಗಿ ಸ್ವಾಮಿ ಸತ್ಯವನ್ನು ತಿಳಿಯುವಂತ ಪ್ರತಿಯೊಬ್ಬ ಮಗನನ್ನ, ಮಗಳನ್ನ ನಿನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ನಿನ್ನ ನಾಮದ ಘನತೆಗಾಗಿ ಉಪಯೋಗಿಸಿಕೊಂಡು ನಿನ್ನ ರಾಜ್ಯಕ್ಕಾಗಿ ಸಿದ್ಧಪಡಿಸ್ತಾ ಬರಬೇಕೆಂಬುದಾಗಿ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಮಗೋಸ್ಕರ ಸ್ವಾಮಿ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದಂತ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನು ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು
ಈಗಲೂ ಯಾವಾಗಲೂ ನಿನ್ನ ವಾಕ್ಯವನ್ನ ಕೇಳುವಂತ ಎಲ್ಲಾ ನಿನ್ನ ಭಕ್ತರ ಸಂಗಡ, ವಾಕ್ಯವನ್ನ ಹಂಚುವಂತ ಎಲ್ಲಾ ನಿನ್ನ ಬೋಧಕರ ಸಂಗಡ, ವಿಶೇಷವಾಗಿ ಈ ದಿನ ನಿನ್ನ ಸಂದೇಶವನ್ನು ತಂದಂತ ನಿನ್ನ ಪ್ರಿಯ ದಾಸನ ಸಂಗಡ, ಅವರ ಕುಟುಂಬ ಮಕ್ಕಳ ಸಂಗಡ, ನೆರೆದು ಬಂದಿರುವಂತಹ ದೈವ ಸಭೆಯ ಸಂಗಡ, ಹಾಗೂ ಸ್ವಾಮಿ ಈ ಕೊನೆಯ ಕಾಲದಲ್ಲಿ ನಿರೀಕ್ಷೆಯಿಂದ ಬದುಕುತ್ತಿರುವಂತ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯ ಸಂಗಡ, ಭೂಮಿ ಮೇಲೆ ಸತ್ಯಕ್ಕಾಗಿ ಹಂಬಲಿಸುತ್ತಿರುವಂತ, ಬಿಡುಗಡೆಗಾಗಿ ಹೋರಾಟ ಮಾಡುತ್ತಿರುವಂತ ಪ್ರತಿಯೊಬ್ಬ ಮಾನವನ ಸಂಗಡ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ಕೊಂಡಾಟಗಳನ್ನು ಸಲ್ಲಿಸುತ್ತಾ, ಈ ಸಮಯದಲ್ಲಿ ಕೂಡಿ ಬಂದಂತಹ ಪ್ರತಿಯೊಬ್ಬರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಒಳ್ಳೆಯ ಸಂದೇಶವನ್ನು ತಂದಂತ ಬೋಧಕರಂತ ತಿಮೋತಿಯವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ಹೀಗೆ ನಿಮ್ಮನ್ನು ಆಶೀರ್ವದಿಸಲಿ, ಇನ್ನು ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಲಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕರಿಗೆ ದೇವರ ಸಂದೇಶವನ್ನು ತರುವಂತೆ ದೇವರು ಕಾರ್ಯ ಮಾಡಲಿ. ಬಂದಿರತಕ್ಕಂಥ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ದೇವರ ಕೃಪಾಸ್ತಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಳ್ಳೋಣ. ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಶುಭವಾಗಲಿ. Thank you, Pastor. Pastor Timothy, thank you very much. Nice message. Thank you. God bless you, sir. Thank you so much. Thank you, Pastor. Thank you. For giving opportunity, Pastor M. Raju. ಸೊ ಖಂಡಿತವಾಗಿ Thanks. Okay, thank you so much, Anna. ಹೆಚ್ಚಿನ ವಿಷಯಗಳೊಂದಿಗೆ ನಾವು ಬರೋಣ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. Amen. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೇದಾಗ್ಲಿ.